ನೋಡಿ, ಪಾಸಿಬಿಲಿಟಿ ಆಫ್ ಪ್ರಾಫಿಟ್ ಸ್ನೇಹಿತರೆ, POP ಅಂದರೆ 56%. ಆಮೇಲೆ ಮಾರ್ಜಿನ್ ಎಷ್ಟು ಬೇಕು? 88,623 ಬೇಕು. ಐ ಆಮ್ ಎ ಟ್ರೇಡರ್. ಟ್ರೇಡಿಂಗ್ ಆ್ಯಂಡ್ ಟ್ರಾವೆಲಿಂಗ್ ನಂದು 2 ದೊಡ್ಡ ಪ್ಯಾಷನ್ಸು. ಯಾರು ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ, ಒಂದು ಹಠ ಇದೆಯೋ, ನಾನು ಕಲಿತೀನಿ, ಇದರಲ್ಲಿ ಸಾಧಿಸ್ತೀನಿ ಅಂದರೆ ಡೆಫಿನೆಟ್ಟಾಗಿ ಸಕ್ಸಸ್ ಆಗ್ಬೋದು. ಒಂದು ನಾಲೆಡ್ಜು ಕಲಿಬೇಕು ಅನ್ನೋ ಒಂದು ಅರ್ಜು, ಎರಡನೇದು ಡಿಸಿಪ್ಲಿನ್. ಸಣ್ಣ ಡಿಗ್ರಿಯಲ್ಲಿ ಒಂದು BA ಮಾಡಬೇಕು, BCom ಮಾಡಬೇಕು, 3 ವರ್ಷ ಟೈಮ್ ತಗೊಳುತ್ತೆ. ಇಲ್ಲಿ ಪ್ರಾಬ್ಲಮ್ ಏನು? ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀರಾ, ಮುಂದಿನ ವಾರದಲ್ಲೇ ಲಾಭ ಬೇಕು. ಆಮೇಲೆ ಎಷ್ಟು ಬೇಕು ಲಾಭ? ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇನ್ನೂ ವಾರ ಆಗಿದೆ, 15 ದಿವಸ ಆಗಿದೆ, ತಿಂಗಳಾಗಿದೆ, ಇಂಪಾಸಿಬಲ್ ಸ್ನೇಹಿತರೆ. ಕಲ್ತ್ಕೊಂಡು ಮಾಡಿ. ನಾನು ದೊಡ್ಡ ಲಾಸ್ ಮಾಡಿದೆ. ಫ್ರಮ್ ಲಾಸ್ಟ್ 3 years ಐ ಆಮ್ ಕಂಟಿನ್ಯೂಸ್ಲಿ ಇನ್ ಪ್ರಾಫಿಟ್. ಯಾಕೆ ಕಂಟಿನ್ಯೂಸ್ಲಿ ಪ್ರಾಫಿಟ್ ಅಂದರೆ ಓನ್ಲಿ ಬಿಕಾಸ್ ಐ ಆಮ್ ಎನ್ ಆಪ್ಷನ್ ಸೆಲ್ಲರ್. ಇನ್ನೂ ಒಂದು ಸೂಕ್ಷ್ಮ ಹೇಳ್ತೀನಿ ಸ್ನೇಹಿತರೆ, ಕಂಟಿನ್ಯೂಸ್ ಪ್ರಾಫಿಟ್ ಮಾಡ್ತೀರಾ, ಕಂಟಿನ್ಯೂಸ್ ಯು ಕ್ಯಾನ್ ಸಸ್ಟೈನ್. ನೀವು 15 ರೂಪಾಯಿ ಆಯಿತು ಅಂದರೆ 50% ಇನ್ವೆಸ್ಟ್ಮೆಂಟ್ ಈಸ್ ಗಾನ್. ನಾನು 3 ವರ್ಷದಿಂದ ಪ್ರಾಫಿಟಲ್ಲಿದ್ದೀನಿ, ಇನ್ನೂ 10 ವರ್ಷ ಆದರೂ ನಾನು ಮಾರ್ಕೆಟಲ್ಲಿ ಇರ್ತೀನಿ. ನನಗೆ ಅದೇ ಸ್ಟ್ರಾಟಜಿ ಬೇಕೋ ಹೊರತು ಇವತ್ತು ಒಂದು ದಿವಸ ಪ್ರಾಫಿಟ್ ಮಾಡಿದೆ ಎದ್ದೋಗ್ಬಿಟ್ಟೆ, ಇಲ್ಲ ಲಾಸ್ ಮಾಡ್ಕೊಂಡೆ ಹೋದೆ ಬೇಕಿಲ್ಲ ನಮಗೆ. ಸ್ಟಾರ್ಟ್ ವಿತ್ 2-2.5% ಪರ್ ಮಂತ್ ಸ್ಟಾರ್ಟ್ ಮಾಡಿ, ಸಕ್ಸಸ್ ಆಗುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಹೇಗೆ ಟ್ರೇಡ್ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತೀನಿ. ಟ್ರೇಡರ್ಸ್ ಲಾಸ್ ಮಾಡೋದು ಯಾವಾಗ ಅಂದರೆ, ಪ್ಯಾನಿಕ್ ಆಗಿ ಲಾಸ್ ಮಾಡ್ತೀವಿ, ಮತ್ತೆ ಅದು ವಾಪಸ್ ಬರುತ್ತೆ. ಈ ಎಡ್ಜಿಂಗ್ ಇದ್ರೆ ಆ ಭಯ ಇಲ್ಲ. ನನಗೂ ಎಷ್ಟೊಂದು ಮನೋಜ್ ಸರ್ ಹೇಳ್ಕೊಟ್ಟಿರೋದು. ಸ್ಟಾರ್ಟ್ ವಿತ್ ನಾನೇ ಕಲಿತೆ, ಆಮೇಲೆ ಗುರುಗಳು ನನಗೆ ಮನೋಜೆ. ಸ್ನೇಹಿತರೆ, ಐ ಆಮ್ ಎನ್ ಆಪ್ಷನ್ ಸೆಲ್ಲರ್. ಯಾಕೆ ಆಪ್ಷನ್ ಸೆಲ್ಲರ್ ಅಂತ ನಾನೆಲ್ಲ ಹೇಳ್ತೀನಿ ನಿಮಗೆ ಆಮೇಲೆ. ಇದು ನನ್ನ ವರ್ಷನ್, ನಾನು ಹೇಳೋದೆಲ್ಲ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಅನುಭವ, ನನಗೇನು ಫೀಲ್ ಆಗುತ್ತೋ ಅದನ್ನೇ ಹೇಳ್ತಾ ಇರೋದು. ನಾಟ್ ನೆಸೆಸರಿಲಿ ನಾನು ರೈಟ್ ಅಂತ 100% ನಾನೇ ರೈಟ್ ಅಂತಲ್ಲ. ಯಾಕೆಂದರೆ ನಾನು ಕೆಲವೊಂದು ಹೇಳೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ನೀವು ಟ್ರೇಡರ್ ಆಗಬೇಕು, ಸೀರಿಯಸ್ ಆಗಿ ಇದನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ಇದನ್ನು ನೀವು ಟ್ರೇಡಿಂಗ್ ಆಗಿ ನೋಡಬಾರ್ದು, ಇದನ್ನು ಬಿಸ್ನೆಸ್ ಆಗಿ ನೋಡಬೇಕು. ಮುಖ್ಯವಾಗಿ ಬಿಸ್ನೆಸ್ ರೀತಿಯಲ್ಲೇ ನೀವು ಮಾಡ್ಕೊಂಡು ಹೋದರೆ ಮಾತ್ರ ಈ ಫೀಲ್ಡಲ್ಲಿ ನೀವು ಉಳ್ಕೋತೀರಾ. ಈ ಫೀಲ್ಡಲ್ಲಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತೀರಾ. ದುಡ್ಡು ಬರುತ್ತೆ ಹೋಗುತ್ತೆ. 6 ತಿಂಗಳಾದರೂ ಅದೇ ಪೊಸಿಷನ್ನು, 1 ವರ್ಷ ಆದರೆ ಅದೇ ಪೊಸಿಷನ್ನು, 2 ವರ್ಷ ಆದರೂ ಅದೇ ಪೊಸಿಷನ್ನು, ಬರುತ್ತೆ ಹೋಗುತ್ತೆ. ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇವತ್ತು ನನ್ನ ಟಾಪಿಕ್ಗೆ ಬಂದು ಆಪ್ಷನ್ಸ್, ಈಕ್ವಿಟಿ ಆಪ್ಷನ್ಸ್ ಹೆಂಗೆ ಟ್ರೇಡ್ ಮಾಡಬೇಕು ಸೇಫ್ ಆಗಿ ಅಂತ ನನ್ನ ಸಬ್ಜೆಕ್ಟ್ ಇರೋದು. ನಾನು ಅದನ್ನೇ ಫೋಕಸ್ ಮಾಡ್ತೀನಿ. ನೀವು ಬಯ್ಯರ್ ಆಗಿ ನೀವು ಆಪ್ಷನ್ಸ್ ಟ್ರೇಡಿಂಗ್ ಮಾಡಿದ್ರೆ, ನನ್ನ ಅನುಭವದ ಪ್ರಕಾರ ನೀವು 5 ವರ್ಷ ಆದ್ರೂ ನೀವು ಲಾಭ ಮಾಡಲಿಕ್ಕೆ ಆಗೋದಿಲ್ಲ, ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಸೆಲ್ಲರ್ ಆದರೆ ಮಾತ್ರ ನೀವು ದುಡ್ಡು ಮಾಡ್ಬೋದು, ಸೆಲ್ಲರ್ ಆದರೆ ಮಾತ್ರ ಮಾರ್ಕೆಟಲ್ಲಿ ಇರ್ಬೋದು. ನಾನು 8 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ ಅಂದರೆ ಯಾಕೆ ಅಂದರೆ ಬಿಕಾಸ್ ಐ ಆಮ್ ಎ ಸೆಲ್ಲರ್. ಚೆನ್ನಾಗಿ ನೋಟ್ ಮಾಡ್ಕೊಂಬಿಡಿ. ಈಗ ನಾನು ಹೇಳೋದು ಕೆಲವ್ರಿಗೆ, ಇಲ್ಲ ನಾನು ಬೈಯಿಂಗಲ್ಲಿ ನಾನು 6 ತಿಂಗಳಿಂದ ಮಾಡ್ತಾ ಇದ್ದೀನಿ, ವರ್ಷದಿಂದ ಮಾಡ್ತಾ ಇದ್ದೀನಿ, ಐ ಆಮ್ ಸಕ್ಸಸ್ಫುಲ್ ಅಂತ ಯಾರು ಅಂದ್ಕೊಂಡಿದ್ರೆ ಖಂಡಿತವಾಗೂ ಅದು ಶಾರ್ಟ್ ಟರ್ಮು. ನಿಮಗೆ ಲಾಂಗ್ ಟರ್ಮ್ ಅಂತಂದರೆ ಸೆಲ್ಲಿಂಗ್ ಅಷ್ಟೇ ನಿಮ್ಮನ್ನು ಕಾಪಾಡೋದು. ಸೆಲ್ಲಿಂಗ್ ಯಾಕೆ? ತೀಟಾ ಡಿಕೆ. ಟೆಕ್ನಿಕಲ್ ವರ್ಡ್ಸ್ ಆದಷ್ಟು ಕಮ್ಮಿ ಉಪಯೋಗಿಸ್ತೀನಿ, ನಾನು ಜಾಸ್ತಿ ಉಪಯೋಗಿಸಲ್ಲ, ಕನ್ಫ್ಯೂಸ್ ಆಗುತ್ತೆ. ತೀಟಾ ಡಿಕೆ ಅಂತ ಅಂತೀವಿ ಟೆಕ್ನಿಕಲ್ ವರ್ಡ್ಸು. ಅಂದರೆ ಪ್ರೀಮಿಯಮ್ ಇರುತ್ತಲ್ಲ, ಪ್ರೀಮಿಯಮ್ ಇರೋಷನ್ ಆಗುತ್ತೆ ಆಸ್ ದ ಡೇಸ್ ಗೋಸ್ ಬೈ. ಒಂದು ತಿಂಗಳಲ್ಲಿ ನೀವು ಫಸ್ಟ್ ವೀಕಲ್ಲಿ ಒಂದು ಪ್ರೀಮಿಯಮ್ ಇರುತ್ತೆ, ಸೆಕೆಂಡ್ ವೀಕ್ ಆ ಪ್ರೀಮಿಯಮ್ ಡೌನ್ ಆಗುತ್ತೆ, ಥರ್ಡ್ ವೀಕ್ ಇನ್ನೂ ಡೌನ್ ಆಗುತ್ತೆ, ಫೋರ್ತ್ ವೀಕ್ ಇನ್ನೂ ಡೌನ್ ಆಗುತ್ತೆ. ಅಂದರೆ ಪ್ರೀಮಿಯಮ್ ಇರೋಷನ್ ಆಗುತ್ತೆ. ಪ್ರೀಮಿಯಮ್ಮು ತಿಂತಾ ಹೋಗುತ್ತೆ ದಿನ ಹೋದಂಗೆ. ಆ ಪ್ರೀಮಿಯಮ್ ಅದು ತೀಟಾ ಡಿಕೆ ಅಂತೀವಿ. ಆ ಪ್ರೀಮಿಯಮ್ನ ನಾವು ಎನ್ಕ್ಯಾಶ್ ಮಾಡ್ತೀವಿ. ದಟ್ ಈಸ್ ಆಪ್ಷನ್ ಸೆಲ್ಲಿಂಗ್. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ನಾವು ದುಡ್ಡು ಮಾಡ್ತೀವಿ. ನೀವೇ ಕಲೀರಿ, ಇಟ್ ಟೇಕ್ಸ್ ಟೈಮ್. ಒಂದು ಸಣ್ಣ ಡಿಗ್ರಿ ಬೇಕು ಅಂದರೆ, ಸಣ್ಣ ಡಿಗ್ರಿಯಲ್ಲ ಒಂದು BA ಮಾಡಬೇಕು, BCom ಮಾಡಬೇಕು, 3 ವರ್ಷ ಟೈಮ್ ತಗೊಳುತ್ತೆ. ಇಲ್ಲಿ ಪ್ರಾಬ್ಲಮ್ ಏನು? ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀರಾ, ಮುಂದಿನ ವಾರದಲ್ಲೇ ಲಾಭ ಬೇಕು. ಆಮೇಲೆ ಎಷ್ಟು ಬೇಕು ಲಾಭ? ಯಾರೂ ಹ್ಯಾಪಿ ಇಲ್ಲ. 0.5%, 1%, 2% ಯಾರೂ ಹ್ಯಾಪಿ ಇಲ್ಲ. ಎಲ್ಲರಿಗೂ 10% ಬೇಕು ತಿಂಗಳಿಗೆ, 15% ಬೇಕು, 20% ಬೇಕು. ಹೆಂಗೆ ಬರುತ್ತೆ? ಏನೂ ಕಲ್ತಿಲ್ಲ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇನ್ನೂ ವಾರ ಆಗಿದೆ, 15 ದಿವಸ ಆಗಿದೆ, ತಿಂಗಳಾಗಿದೆ. ಇಂಪಾಸಿಬಲ್ ಸ್ನೇಹಿತರೆ. ಕಲ್ತ್ಕೊಂಡು ಮಾಡಿ. ನಾನು ದೊಡ್ಡ ಲಾಸ್ ಮಾಡಿದೆ. ನಾನು ಮಾಡಿದ 3 ತಿಂಗಳ ಲಾಸನ್ನು ನಾನು 3 ವರ್ಷದಲ್ಲಿ ರಿಕವರಿ ಮಾಡಿದೆ. ಅವತ್ತೊಂದು ಹಠ ಮಾಡಿದೆ, ಒಂದು ಡಿಸೈಡ್ ಮಾಡಿದೆ, ನಾನು ಇದೇನು ಕಳೆದಿದ್ದೀನೋ ಅದನ್ನು ನಾನು ರಿಕವರಿ ಮಾಡ್ತೀನಿ ಅಂತೇಳಿ ನಾನು ಮಾಡಿದ್ದಕ್ಕೆ 3 years ರಿಕವರಿ ಆಯಿತು.
ಫ್ರಮ್ ಲಾಸ್ಟ್ 3 years ಐ ಆಮ್ ಕಂಟಿನ್ಯೂಸ್ಲಿ ಇನ್ ಪ್ರಾಫಿಟ್. ಯಾಕೆ ಕಂಟಿನ್ಯೂಸ್ಲಿ ಪ್ರಾಫಿಟ್ ಅಂದರೆ ಓನ್ಲಿ ಬಿಕಾಸ್ ಐ ಆಮ್ ಎನ್ ಆಪ್ಷನ್ ಸೆಲ್ಲರ್ ಬಿಟ್ಟು ಬೇರೆ ಬೈಯರ್ ಆದರೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಸ್ನೇಹಿತರೆ, ಯಾರ ಹತ್ರ ದೊಡ್ಡ ಕ್ಯಾಪಿಟಲ್ ಇದೆಯೋ ಇವತ್ತು ಇಂಡಿಯಾದಲ್ಲಿ ಯಾರು ಬೈಯರ್ಸ್ ಅಲ್ಲ, ಯಾರು ಬೈಯರ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಯಾರೋ ನಿಮ್ಮಲ್ಲಿ 10 ಲಕ್ಷ ಕ್ಯಾಪಿಟಲ್ ಇದ್ದರೆ ಆ್ಯಸ್ ಎ ಬೈಯರ್ ನೀವು 5 ಲಕ್ಷ ಒಂದು ಟ್ರೇಡಿಗೆ ಡೆಪ್ಲಾಯ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ, ಧೈರ್ಯನೇ ಇಲ್ಲ. ಯಾಕೆಂದರೆ ಬೈಯರ್ ಆಗಿ ಒಂದು 20 ರೂಪಾಯಿ ಪ್ರೀಮಿಯಮ್ಮು 30 ರೂಪಾಯಿ ಪ್ರೀಮಿಯಮ್ದು ಯಾವುದೋ ಒಂದು ತೊಗೊಳ್ತೀರೋ, ಇಂಡೆಕ್ಸ್ ತೊಗೊಳ್ತಿರೋ, ನಿಫ್ಟಿ ತೊಗೊಳ್ತಿರೋ, ಬ್ಯಾಂಕ್ ನಿಫ್ಟಿ ತೊಗೊಳ್ತಿರೋ, ಸ್ಟಾಕ್ ತೊಗೊಳ್ತಿರೋ, ಯಾವುದೋ ಒಂದು ತೊಗೊಳ್ತೀರಾ, 20-30 ರೂಪಾಯಿ ಪ್ರೀಮಿಯಮ್ ತೊಗೊಂಡಿರ್ತೀರ, 10 ನಿಮಿಷದಲ್ಲಿ 30 ರೂಪಾಯಿ ಇರೋದು 15 ರೂಪಾಯಿ ಆಗುತ್ತೆ, ಅರ್ಧ ಗಂಟೆಯಲ್ಲಿ 10 ರೂಪಾಯಿ ಆಗುತ್ತೆ. ಅದು ಬರ್ಬೋದು, ಮುಂದೆ ಬರ್ಬೋದು, ಹಿಂದೆ ಬರ್ಬೋದು. ಸೊ ನಿಮ್ಮ ಇನ್ವೆಸ್ಟ್ಮೆಂಟು ಎಷ್ಟು, 30 ರೂಪಾಯಿ ಪ್ರೀಮಿಯಮ್ ತೊಗೊಂಡಿದ್ರೆ ನೀವು 15 ರೂಪಾಯಿ ಆಯಿತು ಅಂದರೆ 50% ಇನ್ವೆಸ್ಟ್ಮೆಂಟ್ ಈಸ್ ಗಾನ್ ಅಟ್ ದಟ್ ಮೊಮೆಂಟ್. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆ ಮೊಮೆಂಟಲ್ಲಿ 30 ರೂಪಾಯಿ 50 ರೂಪಾಯಿ ಪ್ರೀಮಿಯಮ್ ತೊಗೊಂಡಿರ್ತೀರ, ವಿತಿನ್ ನೋ ಟೈಮ್ ಅರ್ಧ ಗಂಟೆ ಒಳಗೆ 25 ರೂಪಾಯಿ ಪ್ರೀಮಿಯಮ್ ಆಗುತ್ತೆ. ರಿಮೆಂಬರ್, ಯು ಆರ್ ಎ ಬೈಯರ್. 50% ಹೊರಟೋಗ್ಬಿಡುತ್ತೆ, ಪ್ಯಾನಿಕ್ ಶುರು ಆಗ್ಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಪ್ಯಾನಿಕಲ್ಲಿ ಲಾಸ್ ಬುಕ್ ಮಾಡ್ತೀರಾ, ಇಲ್ಲ ಇನ್ನೇನೋ ಮಾಡ್ತೀರಾ, ಆಮೇಲೆ ಮತ್ತೆ ಅದು ವಾಪಸ್ ಬರುತ್ತೆ. ಬಟ್ ಆ್ಯಸ್ ಎ ಸೆಲ್ಲರ್ ನಾವುಗಳೆಲ್ಲ ಮ್ಯಾಕ್ಸಿಮಮ್ 1.5% 2% ನಾವು ರಿಸ್ಕ್ ತೊಗೊಳ್ತೀವಿ. ಒಂದು ದಿವಸಕ್ಕೆ ಎಷ್ಟು ರಿಸ್ಕ್ ತೊಗೊಳ್ತೀವಿ ಅಂದರೆ ಒಂದು 2%ಗಿನ್ನ ಜಾಸ್ತಿ ತೊಗೊಳ್ಳಲ್ಲ. 2 ಜಾಸ್ತಿ ಆಯಿತು, ಇನ್ನೂ ಕಮ್ಮಿನೇ ತೊಗೊಳ್ತೀವಿ. ಬಟ್ ಟು ಬಿ ಆನ್ ಸೇಫರ್ ಸೈಡ್ ಒಂದು 2% ರಿಸ್ಕ್ ತೊಗೊಳ್ತೀವಿ. ಹಂಗಾಗಿ ಆಮೇಲೆ ನನ್ನ ಹತ್ರ ಎಷ್ಟು ದುಡ್ಡಿದ್ರೂ ಸೆಲ್ಲರ್ ಆಗಿ ನಾನು ಡೆಪ್ಲಾಯ್ ಮಾಡ್ಬೋದು. ಎಷ್ಟು ಹಣ ದುಡ್ಡಿರಲಿ ನಿಮ್ಮ ಹತ್ರ, ನಿಮಗೆ ಗೊತ್ತಿರಲಿ, 1000 ಕೋಟಿ ಇಟ್ಕೊಂಡು ಟ್ರೇಡ್ ಮಾಡೋರು ಇದ್ದಾರೆ. 10, 20, 100 ಕೋಟಿ ಇಟ್ಕೊಂಡಲ್ಲ, 1000 ಕೋಟಿ ಇಟ್ಕೊಂಡು ಟ್ರೇಡಿಂಗ್ ಮಾಡೋರಿದ್ದಾರೆ. ಅವರೆಲ್ಲ ಲಾಭ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅವರೆಲ್ಲ ಸೆಲ್ಲರ್ಸ್. ಬೈಯರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬೈಯರ್ ಆಗ್ಬಿಡ್ತು ಅಂದರೆ ವಿತಿನ್ ನೋ ಟೈಮ್ ಹೋಗ್ಬಿಡುತ್ತೆ. ಎಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನನ್ನ ಒಂದು ವರ್ಷನ್ ಇದು ನಾನು ಹೇಳ್ತಿರೋದು ಇದೆ, ಅದು ಇರೋದು ಹಾಗೇ ಮಾರ್ಕೆಟಲ್ಲಿ, ಇಲ್ಲ ಅಂದರೆ ಇದಾಗಲ್ಲ. ಸಬ್ಜೆಕ್ಟಿಗೆ ಬರೋಣ. ಈಗ ಇಂಡೆಕ್ಸು, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಎಲ್ಲ ಇದೆ. ಸೆನ್ಸೆಕ್ಸ್ ನೆನ್ನೆ ಇತ್ತು ಸೆಟಲ್ಮೆಂಟು, ಸೆನ್ಸೆಕ್ಸ್ ಎಲ್ಲ ಸೆಟಲ್ಮೆಂಟ್ ಇತ್ತು. ಆಪ್ಷನ್ಸು ಮಾಡಬೇಕಾದ್ರೆ ನಾವು ಈ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸಲ್ಲಿ ಅಫ್ಕೋರ್ಸ್ ಲಿಕ್ವಿಡಿಟಿ ತುಂಬ ಇದೆ. ನೀವು ಎಷ್ಟು ಕ್ವಾಂಟಿಟಿ ಇದ್ದರೂ ಬರುತ್ತೆ, ಎಷ್ಟು ಕ್ವಾಂಟಿಟಿ ಇದ್ದರೂ ಏನು ಬೇಕಾದ್ರೂ ಟ್ರೇಡ್ ಆಗುತ್ತೆ, ಲಿಕ್ವಿಡಿಟಿ ತುಂಬ ಇದೆ. ಆದರೆ ವಾಲಟಾಲಿಟಿ ತುಂಬ ಜಾಸ್ತಿ ಇದೆ, ಸಿಕ್ಕಾಬಟ್ಟೆ ವಾಲಟಾಲಿಟಿ. ಇವೆಲ್ಲ ಮಾಡೋರ್ಗೆ ಏನಾಗ್ತಾ ಇದೆ, ಬರುತ್ತೆ ಹೋಗುತ್ತೆ ಇದೇ ಥರ ಆಗ್ತಾ ಇದೆ. ನನಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಸುಮಾರು ಕಳೆದಿದ್ದೀನಿ, ಪ್ರಾಫಿಟ್ ಮಾಡಿದ್ದೀನಿ. ಬಟ್ ಓವರ್ ಆಲ್ ಇನ್ ಎನ್ ಇಯರ್ ನಾನು ಮಂತ್ಲಿ ಬೇಸಿಸ್ ಲೆಕ್ಕ ಮಾಡ್ತೀನಿ, ಇನ್ ಎನ್ ಇಯರ್ ಐ ಆಮ್ ಇನ್ ಪ್ರಾಫಿಟ್. ಆ ಥರ ಪ್ರಾಫಿಟಲ್ಲಿದ್ದಾಗ ವಾಟ್ ಈಸ್ ದ ಅದರ್ ವೇ ಅಂತೇಳಿ. ಸೆಲ್ಲರ್ ಅಂತ ಹೇಳ್ತೀರಾ ಸರ್, ಸೆಲ್ಲರ್ ಯಾವಾಗಲೂ ಅನ್ಲಿಮಿಟೆಡ್ ಲಾಸ್. ಇದನ್ನೆಲ್ಲ ಯೋಚನೆ ಮಾಡಿ ನಾನು ಒಂದು ಪ್ಲ್ಯಾನ್ ಮಾಡಿದ್ದು ಸ್ನೇಹಿತರೆ, ಈಕ್ವಿಟಿ ಅಂದರೆ ಸ್ಟಾಕ್ಸಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡೋಣ. ಅದು ಸ್ವಲ್ಪ ಸೇಫು, ಸ್ವಲ್ಪ ತುಂಬ ಸಿಕ್ಕಾಬಟ್ಟೆ ಮೂಮೆಂಟ್ ಕೊಡಲ್ಲ, ಹೆಂಗಂದ್ರೆ ಹಂಗೆ ಮೂವ್ಮೆಂಟ್ ಮಾಡಲ್ಲ. ಆಮೇಲೆ ಮ್ಯಾನಿಪುಲೇಷನ್ ಭಾಳ ಕಮ್ಮಿ. ಮ್ಯಾನಿಪುಲೇಷನ್ ಸ್ನೇಹಿತರೆ ಈ ಮಾರ್ಕೆಟಲ್ಲಿ ತುಂಬ ಇದೆ. ಇದನ್ನು ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಬಟ್ ಇದೆ, ಹಾಗೇನೇ ಇದೆ. ಎಲ್ಲ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಇಟ್ಕೋತಾರೆ. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಎಲ್ಲ ಏನೋ ಮಾಡ್ಕೋತಾರೆ, ಗ್ರೂಪ್ ಮಾಡ್ಕೊಂಡು ಏನೋ ಒಂದು ಮಾಡಿ ಒಟ್ಟಿಗೆ ಒಂದೇ ಸರಿ ಒಂದು ಕ್ಯಾಂಡ್ಲು ರೈಸ್ ಆಗಬೇಕು. ಒಂದು ಕ್ಯಾಂಡ್ಲ್ ರೈಸ್ ಆದ ತಕ್ಷಣ ನೀವು ಪಿ ಸೈಡ್ ಹಾಕಿರಲಿ, ಸಿ ಸೈಡ್ ಆಗಿರಲಿ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ. ಇದು ವಿನ್ ಗೇಮ್. ಇದು ಯಾವಾಗಲೂ ಅಷ್ಟೇ, ಒಬ್ರದ್ದು ಕಳ್ಕೊಂಡ್ರೆ ಇನ್ನೊಬ್ರು ಲಾಭ ಮಾಡೋ ಅಂಥದ್ದು ಇದು ಮಾರ್ಕೆಟು. ಸೊ ಸ್ಟಾಪ್ ಲಾಸ್ ಹಿಟ್ ಮಾಡ್ಲಿಕ್ಕೆ ಏನು ಬೇಕೋ ಎಲ್ಲ ಮಾಡ್ತಾರೆ. ಎಲ್ಲ ದೊಡ್ಡ ಜನ, 1000 ಕೋಟಿ ದುಡ್ಡು ಇಟ್ಕೊಂಡಿರೋರು. ಯಾರು ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೋ, ಯಾರು ನನ್ನ ಹತ್ರ ನಾನು ಕಲಿತೀನಿ, ನಾನು ಒಂದು ಹಠ ಇದೆಯೋ, ನಾನು ಕಲಿತೀನಿ, ಇದರಲ್ಲಿ ಸಾಧಿಸ್ತೀನಿ ಅಂದರೆ ಡೆಫಿನೆಟ್ಟಾಗೆ ಸಕ್ಸಸ್ ಆಗ್ಬೋದು, ಖಂಡಿತವಾಗೂ ಸಕ್ಸಸ್ ಆಗ್ಬೋದು. ಇಲ್ಲಿ ಬೇಕಾಗಿರೋದು ಒಂದು ನಾಲೆಡ್ಜು, ಕಲಿಬೇಕು ಅನ್ನೋ ಒಂದು ಅರ್ಜು. ಎರಡನೇದು ಡಿಸಿಪ್ಲಿನ್ ಟು ದ ಕೋರ್. ಯಾವ ಲೆವೆಲಿಗೆ ಡಿಸಿಪ್ಲಿನ್ ಇರಬೇಕು ಅಂದರೆ ಅದಕ್ಕಿಂತ ಇನ್ನೇನು ಹೈಯೆಸ್ಟ್ ಲೆವೆಲ್, ಅದಕ್ಕಿಂತ ಜಾಸ್ತಿ ಇನ್ನೇನು. ಯು ಶುಡ್ ಬಿ 100 ಅಂದರೆ 100ಗೆ 100 ಇರಬೇಕು, 99 ಕೂಡ ಇರಬಾರ್ದು. ಆ ಒಂದು ಡಿಸಿಪ್ಲಿನ್ ಇದ್ದರೆ 100% ಇದರಲ್ಲಿ ದುಡ್ಡು ಮಾಡ್ಬೋದು. ಎಷ್ಟು ಕಷ್ಟ ಇದೆ ವ್ಯವಹಾರಗಳು, ಬಿಸ್ನೆಸ್ಸು, ಕಾಂಪಿಟೇಷನ್ನು, ಇನ್ವೆಸ್ಟ್ಮೆಂಟು, ಎಷ್ಟು ಕಷ್ಟ ಇದೆ.
ಇಲ್ಲಿ ಏನಿದೆ ನಿಮಗೆ, ಯು ಪುಟ್ ದ ಮನಿ. ಏನು ಭಾಳ ಡಿಸಿಪ್ಲಿನ್ ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ನಾಲೆಡ್ಜ್ ಗೊತ್ತಿರಬೇಕು. ನಾಲೆಡ್ಜ್ ಇದ್ದ ಅಂತಂದರೆ ನೀವು ಆರಾಮಾಗಿ ದುಡ್ಡು ಮಾಡ್ಕೊಂಡು ಹೋಗ್ಬೋದು. ಬ್ಯಾಂಕಲ್ಲಿ ಇಟ್ಟರೆ 8% ಬರುತ್ತೆ, 7.5 ಇಲ್ಲ 8% ಬರುತ್ತೆ. ಅದು TDS ಮಾಡಿ ನಿಮಗೆ ಕೊಡ್ತಾರೆ ಇಯರ್ ಎಂಡಲ್ಲಿ. ಇಲ್ಲಿ ನಿಮ್ಮದೇ ದುಡ್ಡು, ನಿಮ್ಮ ಕೈಯಲ್ಲೇ ಕಂಪ್ಯೂಟರ್ ಇದೆ, ನಿಮ್ಮ ಕೈಯಲ್ಲೇ ಇದೆ. ಏನು ಒಂದು ಶಿಸ್ತು ಇಲ್ಲದೆ ಇದ್ದರೆ ಇಲ್ಲಿ ಬರಲೇಬೇಡಿ ಯಾರು. ಇದು ಮಾಡಿಕೊಂಡು ನೀವು 24% ಮಾಡಿ ಸರ್ ಬಿಗಿನಿಂಗಲ್ಲಿ, ಅಥವಾ 30% ಮಾಡಿ, 36% ಮಾಡಿ ಬಿಗಿನಿಂಗ್. ಐ ಆಮ್ ಟೆಲ್ಲಿಂಗ್, ಅಷ್ಟಕ್ಕೆ ಮಾಡಿ ಅಷ್ಟಕ್ಕೆ ಸೆಟ್ಲ್ ಆಗಿಬಿಡಿ ಅಂತ ನಾನು ಹೇಳಲ್ಲ. ನೀವು ಸ್ಟಾರ್ಟಿಂಗ್ ವಿತ್ 2%, 2.5%, 3% ನಾನು ಮಾಡ್ತೀನಿ ಅಂತ ಯಾರು ಪರ್ ಮಂತ್ ಯಾರು ಮುಂದೆ ಬರ್ತಾರೋ ಗ್ಯಾರಂಟಿ ಅವ್ರು ಮಾಡೋಕ್ಕೆ ಸಾಧ್ಯ. ನಾನು ಅದನ್ನು ಹೇಳ್ಕೊಡ್ತೀನಿ ಈಗ ಸ್ನೇಹಿತರೆ, ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ನಿಮ್ಗೆ ಅಂತ ಇರ್ಬೋದು, ಹಿಂಗೆಲ್ಲ ಹೇಳ್ತಾರೆ ನಾವು ನೋಡಿದ್ದೀವಿ ಭಾಳ ಅಂತ. ಖಂಡಿತವಾಗೂ ಹಾಗಲ್ಲ. ಪ್ರಾಪರ್ ವೇಯಲ್ಲಿ ಮಾಡಿದರೆ ಬರುತ್ತೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ಬ್ಯಾಂಕ್ ಇಂಟ್ರೆಸ್ಟ್ಗಿನ್ನ 3 ಟೈಮ್ಸು 24 ಅಂದರೆ, ಬ್ಯಾಂಕ್ ಇಂಟ್ರೆಸ್ಟ್ಗಿನ್ನ 32% ಅಂದರೆ 4 ಟೈಮ್ಸು. ಹಿಂಗೆಲ್ಲ ಅಷ್ಟು ಬಂದರೆ ಇನ್ನೇನು ಬೇಕು? ಪ್ರಾಬ್ಲಮ್ಮೇ ಗ್ರೀಡು. ಆಲ್ ಟ್ರೇಡರ್ಸಿಗೆ ಪ್ರಾಬ್ಲಮ್ ಆಗ್ತಿರೋದೇನು ಅಂದರೆ ಗ್ರೀಡ್. ಯಾರು 2%, 2.5%, 3% ಪರ್ ಮಂತ್ ಅಂದ ತಕ್ಷಣ ಸಮ್ ಪೀಪಲ್ ಲಾಫ್ ಅಟ್ ಮೀ. ನಾನು ಹೇಳ್ತೀನಿ, ನಗಪ್ಪ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ. ನಾನು 3 ವರ್ಷದಿಂದ ಪ್ರಾಫಿಟಲ್ಲಿದ್ದೀನಿ, ಇನ್ನೂ 10 ವರ್ಷ ಆದರೂ ನಾನು ಮಾರ್ಕೆಟಲ್ಲಿ ಇರ್ತೀನಿ. ನನಗೆ ಅದೇ ಸ್ಟ್ರಾಟಜಿ ಬೇಕೋ ಹೊರತು ಇವತ್ತು ಒಂದು ದಿವಸ ಪ್ರಾಫಿಟ್ ಮಾಡಿದೆ ಎದ್ದೋಗ್ಬಿಟ್ಟೆ ಇಲ್ಲ ಲಾಸ್ ಮಾಡ್ಕೊಂಡೆ ಹೋದೆ ಬೇಕಿಲ್ಲ ನಮಗೆ. ನಾನು ಟು ಸ್ಟಾರ್ಟ್ ವಿತ್ ನೀವೊಂದು 6 ತಿಂಗಳು, ವರ್ಷ ಕಂಟಿನ್ಯೂಸ್ ಆಗಿ ನಿಮಗೆ ನಾಲೆಡ್ಜ್ ಬಂದ್ರೂ 3% ಬರುತ್ತೆ, 4% ಬರುತ್ತೆ, 5% ಬರುತ್ತೆ ಅಂತ ಅನಿಸಿದ್ರೂ ಡೋಂಟ್ ಗೋ ಫಾರ್ ಇಟ್. ಇದೊಂದು ನೋಟ್ ಮಾಡ್ಕೊಂಬಿಡಿ. ಯು ಆರ್ ಎ ಟ್ರೇಡರ್, ಹೊಸದಾಗಿ ಬಂದಿದ್ದೀರಾ ಟ್ರೇಡರು, ಈಗ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಾನು ಅಟ್ ದ ಎಂಡ್ ಆಫ್ ದ ಕ್ಲಾಸ್ ನಿಮಗೆಲ್ಲ ತೋರಿಸ್ಕೊಟ್ಟಿರ್ತೀನಿ. ನೀವು ಮಾಡ್ತೀರಾ, ಯಾವಾಗಲೂ ಮಾಡಿದಾಗ 4% ಬರುತ್ತೆ. ಡೋಂಟ್ ಗೋ ಫಾರ್ 4%, ಕಮ್ ಡೌನ್. 2%ಗೆ ಬನ್ನಿ. ಫಸ್ಟ್ 6 ಮಂತ್ಸ್ 2% ಲಾಭ ಸಾಕು ಅಂದ್ಕೊಳ್ಳಿ. ನೆಕ್ಸ್ಟ್ 6 ಮಂತ್ಸ್ 3% ಬನ್ನಿ. ಆಮೇಲೆ 1 ಇಯರೋ 1.5 ಇಯರೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಡಿಸಿಷನ್ ತೊಗೊಳ್ಳಿ. ಅವಾಗ ಸ್ಟಾರ್ಟ್ ವಿತ್ 2-2.5% ಪರ್ ಮಂತ್ ಸ್ಟಾರ್ಟ್ ಮಾಡಿ, ಸಕ್ಸಸ್ ಆಗುತ್ತೆ. ನಾನು ಯಾಕೆ 2-2.5% ಬರ್ತೀನಿ ಅಂದರೆ, ಸೆಲ್ಲರ್ ಅಂದರೆ ಕ್ಯಾಪಿಟಲ್ ಇಲ್ಲದೆ ಆಗೋದಿಲ್ಲ. ಆ ಕ್ಯಾಪಿಟಲ್ಲು ಹೇಗೆ ಮಾಡಬೇಕು ಅಂತ, ವಿತೌಟ್ ಇನ್ವೆಸ್ಟ್ಮೆಂಟ್ ಹೇಗೆ ಟ್ರೇಡ್ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತೀನಿ. 50% ಆಫ್ ಮೈ ಕ್ಯಾಪಿಟಲ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಹಾಕಿದ್ದೀನಿ. 738 GS 2027. 738 ಅಂದರೆ 7.38% ಪರ್ ಆ್ಯನಮ್ ಅಂತ. GS ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ. 2027 ಅಂದರೆ ಅದು ಮೆಚುರಿಟಿ ಇಯರ್, ಅದು ಇಯರ್ ಆಫ್ ಮೆಚುರಿಟಿ 2027. ಓಕೆ, ಇದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಯಾವುದೋ ದೊಡ್ಡ ಬ್ಯಾಂಕಲ್ಲಿ ನಾನು FD ಇಟ್ಟಿದ್ದೀನಿ ಅಂತಂದರೆ ಅಂದ್ಕೊಂಡ್ರೆ ಸ್ನೇಹಿತರೆ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ದ ಬ್ಯಾಂಕ್, ನಿಮಗೆ 5 ಲಕ್ಷ ಸಿಗೋದು. ಇದೆಲ್ಲ ಜನಕ್ಕೂ ಎಲ್ಲರಿಗೂ ಗೊತ್ತಿರ್ಬೋದು. ಮೋಸ್ಟ್ಲಿ 5 ಲಕ್ಷದ ಮೇಲೆ ಸಿಗಲ್ಲ. ಬಟ್ ಇದೆಯಲ್ಲ GS, ದಿಸ್ ಈಸ್ ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮೊದಲು ಇದು ಇಟ್ ವಾಸ್ ಓಪನ್ ಓನ್ಲಿ ಫಾರ್ ಗೌರ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಗೆ ಮಾತ್ರ ಓಪನ್ ಇತ್ತು. ಮಿನಿಮಮ್ ಟಿಕೆಟ್ ಸೈಜ್ ವಾಸ್ 5 CR. ಅದನ್ನು ಅಪ್ಲೈ ಮಾಡಬೇಕಾಯ್ತು ನಾವು RBIಗೆ. ನಂದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ, ನಾನು 5 ಕೋಟಿ ರೂಪಾಯಿದು, ನನಗೆ ಒಂದು 5 ಕೋಟಿ ನಿಮ್ಮದು ಮಿನಿಮಮ್ ಇದೆ, ನಾನು 5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲಾಟ್ ಮಾಡಿರಿ ಅಂತ ಅಪ್ಲೈ ಮಾಡಬೇಕಾಗಿತ್ತು. ಅವ್ರು ಅಲಾಟ್ ಮಾಡೋರು. ಒಂದು 2-3 ವರ್ಷದಿಂದ ಡಿಮ್ಯಾಟ್ ಅಕೌಂಟ್ ಯಾರ್ಯಾರಿದ್ದಾರೋ, ಆಲ್ ದ ಪಬ್ಲಿಕ್, ಎನಿವನ್ ಕ್ಯಾನ್ ಬೈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈವನ್ ಫಾರ್ 100 rupees ವರ್ತ್ ಆಲ್ಸೋ. GS 2027 ಯಾಕೆ ಹೇಳಿದ್ದೀನಿ ಅಂದರೆ, ಇದರಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ. ಇದು ಡೈಲಿ ಟ್ರೇಡ್ ಆಗುತ್ತೆ ಸ್ನೇಹಿತರೆ. ಎವ್ರಿ ಡೇ ಇಟ್ ಟ್ರೇಡ್ಸ್. ಮಾಮೂಲು ನಮ್ಮದೆಲ್ಲ ಹೆಂಗೆ ಟ್ರೇಡ್ ಆಗುತ್ತೋ ಹಂಗಾಗುತ್ತೆ. 5 ಪೈಸಾ 10 ಪೈಸಾ ಡಿಫ್ರೆನ್ಸಲ್ಲಿ ಟ್ರೇಡ್ ಆಗುತ್ತೆ. 1 ಯೂನಿಟ್ ಬಂದು 100, 102, 103, 104 ರೂಪಾಯಿ ನಡೀತಾ ಇರುತ್ತೆ. ಅದು ಗೌರ್ಮೆಂಟ್ ಸೆಕ್ಯೂರಿಟೀಸು. ನಾನು ನೀವು FD ಇಡಬೇಡಿ, ಎಲ್ಲ ತಂದು ಇಲ್ಲಿ ಇಡಿ ಅಂತ ಹೇಳಲ್ಲ. ನಾನು ಮಾಡಿದ್ದು ಹೇಳ್ತೀನಿ. ಡಿಸಿಷನ್ ಈಸ್ ಯುವರ್ಸ್. ಒಂದು 7.38% ಬರ್ತಾ ಇದೆ ಫಿಕ್ಸ್. ಎರಡನೇದು TDS ಇಲ್ಲ, ಇದಕ್ಕೆ TDS ಮಾಡಲ್ಲ. ಮೂರನೇದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಇಶ್ಯೂಡ್ ಬೈ RBI. ಏನಾದರೂ ಇದು ಹೋಗಬೇಕು ಅಂದರೆ ದೇಶ ಮುಳುಗೋದ್ರೆ ಮಾತ್ರ ಇದು ಲಾಸ್ ಆಗುತ್ತೋ ಹೊರತು ಬ್ಯಾಂಕೋ ಅಥವಾ ಇನ್ನೇನೋ ಇನ್ಸ್ಟಿಟ್ಯೂಷನ್ನೋ ಹೋದರೆ ಏನೂ ಆಗಲ್ಲ. ನಾನು ಗೌರ್ಮೆಂಟ್ ಸೆಕ್ಯೂರಿಟೀಸ್ ತೊಗೊಂಡಿದ್ದೀನಿ. ಅದನ್ನು 7.5% ನನಗೆ ಎವ್ರಿ 6 ಮಂತ್ಸು ಕ್ರೆಡಿಟ್ ಆಗುತ್ತೆ. ಅದ್ರದ್ದು ಬಡ್ಡಿ ಬರುತ್ತೆ, ವಿತೌಟ್ TDS ಬರುತ್ತೆ.
ಅದನ್ನು ಪ್ಲೆಡ್ಜ್ ಮಾಡಿದ್ದೀನಿ. ಪ್ಲೆಡ್ಜ್ ಯಾರಿಗೆ ಮಾಡಿದ್ದೀನಿ? ನಾನು ಝರೋಡಾದಲ್ಲಿ ಟ್ರೇಡ್ ಮಾಡೋದು, ಝರೋಡಾದಲ್ಲಿ ಮಾಡ್ಬೋದು, ಯಾವ್ದು ಕಂಪ್ನಿ ನೀವು ಯಾವ್ದು ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡ್ತಿದ್ದೀರೋ ಅವ್ರಿಗೆ ಮಾಡ್ಬೋದು, ಗ್ರೋ ಮಾಡ್ಬೋದು, ಎನಿಥಿಂಗ್ ಏಂಜಲ್ ಒನ್ನು ಯಾವ್ದು ಬೇಕಾದ್ರೂ ಮಾಡ್ಬೋದು. ಮಾಡಿಬಿಟ್ಟು ಅಲ್ಲಿ 6% ಹೇರ್ ಕಟ್ ಇದೆ ಸ್ನೇಹಿತರೆ. 6% ಹೇರ್ ಕಟ್ ಮಾಡಿ 94% ನಮಗೆ ಟ್ರೇಡಿಂಗಿಗೆ ಮಾರ್ಜಿನ್ ಕೊಡ್ತಾರೆ. 50% ಆಯಿತಾ? ಅನದರ್ 50% ನಂದೊಂದು ಪೋರ್ಟ್ಫೋಲಿಯೋ ಇದೆ, ನಂದೊಂದು ಮ್ಯೂಚುವಲ್ ಫಂಡ್ ಇದೆ. ನಾನೊಂದು ಟ್ರಸ್ಟ್ ಮ್ಯೂಚುವಲ್ ಫಂಡ್ ಅಂತ ಹಾಕಿದ್ದೆ, ಅಂದರೆ 18 ತಿಂಗಳಿಗೆ 28% ರಿಟರ್ನ್ಸ್ ಬಂದಿದೆ. ನಾನು ಆ ಮ್ಯೂಚುವಲ್ ಫಂಡ್ನ ಪ್ಲೆಡ್ಜ್ ಮಾಡಿಬಿಟ್ಟಿದ್ದೀನಿ, ನನ್ನ ಈಕ್ವಿಟಿನ ಪ್ಲೆಡ್ಜ್ ಮಾಡಿಬಿಟ್ಟಿದ್ದೀನಿ. 50% ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪ್ಲೆಡ್ಜ್ ಆಗಿದೆ, ಅನದರ್ 50%ಗೆ ಈಕ್ವಿಟಿ ಮತ್ತು ನನ್ನ ಮ್ಯೂಚುವಲ್ ಫಂಡ್ ಪ್ಲೆಡ್ಜ್ ಆಗಿದೆ. ಡೈಲಿ ಇವಿಷ್ಟು ಪ್ಲೆಡ್ಜ್ ಆಗಿ ನನಗೆ ಬೆಳಿಗ್ಗೆ 9 ಕಾಲ್ಗೆ ನಾನು ಒಂದೊಂದು ಟರ್ಮಿನಲ್ ಓಪನ್ ಮಾಡಿದ ತಕ್ಷಣ ನನಗೆ ತೋರಿಸುತ್ತೆ, ನಿನ್ನ ಹತ್ರ ಇಷ್ಟು ದುಡ್ಡಿದೆ, ನೀನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡ್ಕೋ. ಇದು ಪ್ರಾವಿಷನ್ನು ಗೌರ್ಮೆಂಟ್ ಕೊಟ್ಟಿರೋವಂಥದ್ದು. ಯಾಕೆ 50% ಅಂದರೆ, ಈಗ ಪೊಸಿಷನಲ್ಲಿ ಬೇಕು ಅಂದರೆ ಆ್ಯಸ್ ಪರ್ ಸೆಬಿ ಅವ್ರು ಹೇಳಿರೋದು, ಇದೆಲ್ಲ ಫಿಕ್ಸ್ ಮಾಡೋದೆಲ್ಲ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವ್ರು ಹೇಳ್ತಾರೆ, ನೀವು ಪೊಸಿಷನಲ್ ಟ್ರೇಡ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬೇಕು ಅಂದರೆ 50% ಕ್ಯಾಶ್ ಕಾಂಪೋನೆಂಟ್ ಇಟ್ಕೋಬೇಕು, ಕ್ಯಾಶ್ ಇಡಬೇಕು, 50% ಈಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ ಇದ್ದರೂ ಸಾಕು ಅಂತ ಹೇಳ್ತಾರೆ. 50% ಕ್ಯಾಶ್ ಕಾಂಪೋನೆಂಟ್ ಇಟ್ಟರೆ ನಿಮಗೇನೂ ಬರೋಲ್ಲ, ಸುಮ್ಮನೆ ನಮ್ಮ ದುಡ್ಡು ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ಒಂದು 15 ದಿವಸ ನೀವು ಫಾರಿನ್ ಟ್ರಿಪ್ ಹೋಗ್ತೀರಾ, ನಿಮ್ಗೆ ಅಲ್ಲೊಂದಷ್ಟು ದೊಡ್ಡ ದುಡ್ಡು ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ಮನಸ್ಸಲ್ಲೇ ಅನಿಸುತ್ತೆ, ಸುಮ್ಮನೆ ಅನ್ಯಾಯವಾಗಿ 15 ದಿವಸ ನಾನು ಟ್ರೇಡ್ ಮಾಡಲ್ಲ, ಇಷ್ಟು ದೊಡ್ಡ ದುಡ್ಡು ಸುಮ್ಮನೆ ಡಿಮ್ಯಾಟ್ ಅಕೌಂಟಲ್ಲಿ ಯಾಕೆ ಬಿಡಬೇಕು ಅಂತ. ಹಾಗೆ ಬೇಕಾಗಿಲ್ಲ, ಬಿಕಾಸ್ ಬಡ್ಡಿ ಕೊಡುತ್ತೆ ನಿಮಗೆ. ನೀವು ಹೋಗಿ 15 ಡೇಸ್ ಹೋಗಿ ಬಡ್ಡಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಪೊಸಿಷನಲ್ ಟ್ರೇಡಿಗೋಸ್ಕರ ನಾನು 50% ಕ್ಯಾಶ್ ಕಾಂಪೋನೆಂಟ್ ಇಟ್ಟಿದ್ದೀನಿ. ಇಂಟ್ರಾಡೇನೇ ಮಾಡಬೇಕು ಅಂದರೆ ಇಂಟ್ರಾಡೇ ವೆರಿ ರಿಸ್ಕಿ, ತುಂಬ ರಿಸ್ಕಿ. ಇಂಟ್ರಾಡೇನೇ ಬೇಕು ಅಂದರೆ ಕ್ಯಾಶ್ ಕಾಂಪೋನೆಂಟ್ ಬೇಕಿಲ್ಲ. ನೀವೇನು ಈಕ್ವಿಟಿ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ, ಏನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತೀರೋ ಅದನ್ನು ಪ್ಲೆಡ್ಜ್ ಮಾಡಿ ಒಂದು 10%, 12%, 15% ಹೇರ್ ಕಟ್ ಇರುತ್ತೆ. ಆ ಹೇರ್ ಕಟ್ ಬಿಟ್ಟು ಇನ್ನು ಉಳಿದಿದ್ದು ನಿಮಗೆ ದುಡ್ಡು ಕೊಡ್ತಾರೆ, ಅದರಲ್ಲೇ ಟ್ರೇಡ್ ಮಾಡ್ಬೋದು. ಸೊ ನಾನು ಮಾಡಿದ್ದು ಹೇಳಿದ್ದೀನಿ, ಈಕ್ವಿಟಿ ಆಪ್ಷನ್ಸ್ ಮಾಡಿದರೆ ಇರೋದ್ರಲ್ಲಿ ಈ ಮಾರ್ಕೆಟಲ್ಲಿ ಸೇಫು, ಇದೊಂಥರ ತುಂಬ ಚೆನ್ನಾಗಿ ಮಾಡ್ಬೋದು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಅದು ನನಗೆ ಒಂದು ಹೋಲ್ಡ್ ಬಂತು, ಒಂದು ಗ್ರಿಪ್ ಬಂದಾಗ ನಾನು ಮನೋಜ್ ಸರ್ಗೆ ಹೇಳಿದೆ, ಒಂದು ಸೆಮಿನಾರ್ ಏನಾದ್ರು ಮಾಡೋಣ ಸರ್ ಅಂತ. ಮನೋಜ್ ಸರ್ ಒಂದು ಅವಕಾಶ ಕೊಟ್ಟರು. ಈಕ್ವಿಟಿ ಅಂತಂದರೆ ಯಾವ್ದು ಮಾಡಬೇಕು? ಈಕ್ವಿಟಿ ಒಂದು 15-20 ಸಾವಿರ ಸ್ಟಾಕ್ ಇದೆ, ಆದರೆ F&O ಇರೋದು ಒಂದು 180, 190 F&O ಇದೆ. ಆಮೇಲೆ ಒಂದಷ್ಟು ನಿಫ್ಟಿ 50 ಇದೆ. ಇಲ್ಲಿ ಬರುತ್ತೆ ಪ್ರಶ್ನೆ, ಯಾವ್ದು ಮಾಡಬೇಕು ಅಂತೇಳಿ. ಯಾವ ಸ್ಟಾಕು ಮಾರ್ಕೆಟ್ ಕ್ಯಾಪ್ ಶುಡ್ ಬಿ ಮೋರ್ ದೆನ್ 3 lakh crores, 3 ಲಕ್ಷ ಕೋಟಿಗಿನ್ನ ಮಾರ್ಕೆಟ್ ಕ್ಯಾಪ್ ಯಾವ್ದು ಜಾಸ್ತಿ ಇದೆ ಅಂಥವು. ಮಾರ್ಕೆಟ್ ಕ್ಯಾಪ್ ಅಷ್ಟು ಜಾಸ್ತಿ ಇದ್ದಾಗ ಜಾಸ್ತಿ ಮೂಮೆಂಟ್ ಇರೋಲ್ಲ, ಮೂಮೆಂಟ್ ಬರೋಕ್ಕೆ ಚಾನ್ಸೇ ಇಲ್ಲ. ನಮಗೆ ತೀಟಾಡಿಕೆ ನಮ್ಮ ಸಹಾಯಕ್ಕೆ ಬರುತ್ತೆ, ನಾವು ಅವಾಗ ಎನ್ಕ್ಯಾಶ್ ಮಾಡ್ಬೋದು. ಯಾವ ಸ್ಟಾಕು 10% ಮೂಮೆಂಟ್ ಕೊಡಬೇಕು ಒಂದು ತಿಂಗಳಲ್ಲಿ, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು. ಒಂದು. ಎರಡನೇದು, ಅದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲೇ ಇರಬೇಕು. ಆಪ್ಷನ್ಸ್ ಮಾಡ್ತೀವಿ ಅಂದರೆ ಆಪ್ಷನ್ನಲ್ಲೇ ಇರಬೇಕು. ಮೂರನೇದು, 3 ಲಕ್ಷ ಕೋಟಿ ಇನ್ನೂ ಜಾಸ್ತಿ ಇರಬೇಕು ಮಾರ್ಕೆಟ್ ಕ್ಯಾಪು. ನನಗೆ ಬಂದಿದ್ದು ಸ್ಟಾಕು NTPC, ಪವರ್ ಗ್ರಿಡ್ ಒಂದು, ITC ಒಂದು, ರಿಲಯನ್ಸ್ ಒಂದು, HDFC ಬ್ಯಾಂಕು, ಇವೆಲ್ಲ 10%ಗಿಂತ ಜಾಸ್ತಿ ಗ್ರೋತ್ ಕೊಡಲ್ಲ. ಯಾವ ಕಾರಣಕ್ಕೂ 10%ಗಿಂತ ಜಾಸ್ತಿ ಕೊಡಲ್ಲ 1 ಮಂತಲ್ಲಿ. ಆಮೇಲೆ ಹ್ಯೂಜ್ ಮಾರ್ಕೆಟ್ ಕ್ಯಾಪ್, ಕ್ವಾಂಟಿಟೀಸ್ ಜಾಸ್ತಿ ನಾವು ಮಾಡಿದಾಗ ಲಿಕ್ವಿಡಿಟಿ ಬೇಕಲ್ಲ, ಒಳ್ಳೆ ಲಿಕ್ವಿಡಿಟಿ ಇದೆ. ಒಂದೇ ದಿವಸ 2%, 3%, 4% ಮೂಮೆಂಟೇ ಕೊಡಲ್ಲ. ಈ ಸ್ಟಾಕ್ಸ್ ಐಡೆಂಟಿಫೈ ಮಾಡಿ ಸೆಲ್ಲಿಂಗ್ ಮಾಡೋದು. ಯಾವಾಗ ಮಾಡಬೇಕು? ಇನ್ ದ ಬಿಗಿನಿಂಗ್ ಆಫ್ ದ ಮಂತ್. ITC ತಗೊಂಡಿದ್ದೀನಿ ಈಗ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 years ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಈಗ ನಾವು ಮಾಡಬೇಕಾಗಿರೋದೇನು? ಈ ಯಾವುದೇ ಕಂಪ್ನಿ ಆಗಲಿ, ನಾನು ಈಗ ಹೇಳಿರೋದ್ರಲ್ಲಿ ಅಷ್ಟು ಕಂಪ್ನಿಯಲ್ಲಿ ಇನ್ ದ ಬಿಗಿನಿಂಗ್ ಆಫ್ ದ ಮಂತ್, ಈಗಿನ್ನು ಇವತ್ತು 3ನೇ ತಾರೀಕು ಬಿಗಿನಿಂಗ್ಗೆ ಲೆಕ್ಕ. ಬಟ್ಟು ವಿಕ್ಸ್ ಅಂತೀವಿ, ವಾಲೆಟಾಲಿಟಿ ಇಂಡೆಕ್ಸ್ ಅಂತ ಇದೆ ನಮ್ಮದ್ರಲ್ಲಿ. ಆ ವಿಕ್ಸು ಬರೀ 12.5 ಇದೆ. 12.5 ಇರೋದ್ರಿಂದ ಪ್ರೀಮಿಯಮ್ಮು ಕಮ್ಮಿ ಇರುತ್ತೆ. ಅದು ನಾನು ನಿಮಗೆ ನಾಲೆಡ್ಜ್ಗೋಸ್ಕರ ತೋರಿಸ್ತೀನಿ.
ಬೇರೆ ಟೈಮಲ್ಲಿ ಪ್ರೀಮಿಯಮ್ ಜಾಸ್ತಿ ಇದ್ದರೆ ವಿ ಆರ್ ಆಲ್ ನಮಗೆಲ್ಲ ಒಳ್ಳೇದು, ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಬಟ್ ವಿಕ್ಸ್ 12.5 ಇದ್ದಾಗ ಪ್ರೀಮಿಯಮ್ಸೇ ಇರೋದಿಲ್ಲ ಮಾರ್ಕೆಟಲ್ಲಿ. ಆದರೂ ಸತ ನಾನು ನಿಮಗೆ ತೋರಿಸ್ಕೊಡೋದು 2-2.5-3% ಆರಾಮಾಗೆ ಪ್ರಾಫಿಟ್ ಕೊಡುತ್ತೆ. ಈಗ ವಿಕ್ಸ್ ಕಮ್ಮಿ ಇದೆ, ಪ್ರೀಮಿಯಮ್ಮು ಕಮ್ಮಿ ಇದೆ, ಇರಲಿ. ಈಗ ಬಿಗಿನಿಂಗ್ ಆಫ್ ದ ಮಂತಿಗೆ ಬಂದಿದ್ದೀವಿ, ನಾವು ITC ತೊಗೊಂಡಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ. ಈಗ ನಾವೇನು ಮಾಡಬೇಕು, 10% ಅವೇ, 10% ಹೋಗ್ಲಿಕ್ಕಿಲ್ಲ. ಇನ್ನು 25 ಡೇಸ್ ಇದೆ ಸೆಟ್ಲ್ಮೆಂಟ್ಗೆ. ಒಂದು 7-8% ಹೋಗೋಣಂತೆ, ತೋರಿಸ್ತೀನಿ ನಾನು ನಿಮಗೆ. ಆ ಕಡೆ ಹೋಗಿ 8% ಅವೇ, ಈ ಕಡೆ ಹೋಗಿ ನಾನು ಬರ್ತಾ ಇದ್ದು ತೋರಿಸ್ತೀನಿ ಸ್ನೇಹಿತರೆ. ಎಲ್ಲರೂ ಸೆನ್ಸಿಬಲ್ ಯೂಸ್ ಮಾಡಿರ್ತೀರಾ, ಇದು ಮಾಡಿ. ಯಾವಾಗ ಈ ಸೆನ್ಸಿಬಲಲ್ಲಿ ಲಾಗಿನ್ ಆಗ್ತಿರೋ ಇದನ್ನು ನ್ಯೂಟ್ರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ನೋಡ್ಕೊಳ್ಳಿ. ಸೆನ್ಸಿಬಲಲ್ಲಿ ನ್ಯೂಟ್ ಮಾಡಿಕೊಂಡು ಈಗ ಶಾರ್ಟ್ ಸ್ಟ್ರಾಡಲ್ಲಿ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಡೈರೆಕ್ಟಾಗೆ. ಶಾರ್ಟ್ ಸ್ಟ್ರಾಡಲ್ಲಿ ಯಾಕೆ ಅಂದರೆ ನಮಗೆ PE/CE 2 ಸೆಲ್ ಮಾಡಬೇಕು. ನಾನು ಮೊದಲೇ ಹೇಳಿದೆ, ನೀವು ವಿ ಆರ್ ಸೆಲ್ಲರ್ಸ್ ಆಲ್ವೇಸ್. 3.6%, 3.7% ಇದೆ. ಇದು ಅಟ್ ದ ಮನಿ ಅಂದರೆ 290ಕ್ಕೆ ಟ್ರೇಡ್ ಆಗ್ತಾ ಇದೆ. 290ರಲ್ಲಿ ಪ್ರೀಮಿಯಮ್ಮು ಒಂದು ಕಡೆ 4.6 ಇದೆ, PE ಕಡೆ, CE ಕಡೆ 5.95 ಇದೆ. ಇದು ಫ್ರೀ ಆಗಿ ಸಿಕ್ಕಿರೋ ಪ್ರೀಮಿಯಮ್. ಇದು ಅಟ್ ದ ಮನಿ ಅಂದರೆ ಅಟ್ ದ ಎಂಡ್ ಆಫ್ ದ ಮಂತ್ ಅದು 289.95 ಇದ್ದರೆ ಇವೆರಡು 0 ಆಗಬೇಕು. ಕರೆಕ್ಟಾ? ಅಟ್ ದ ಮನಿ ಅಂದರೆ 290 ಇದೆ. 290ಕ್ಕೆ ಏನಕ್ಕೆ ಪ್ರೀಮಿಯಮ್ ಇರಬೇಕು? ಏನಕ್ಕೆ ಪ್ರೀಮಿಯಮ್ ಇದೆ ಅಂದರೆ ಕೆಲವು ಟ್ರೇಡರ್ಸು ಇದು ಡೌನ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಈ 4.6 ಪ್ರೀಮಿಯಮ್ ಕೊಟ್ಬಿಟ್ಟಿರ್ತಾರೆ. ಕೆಲವು ಟ್ರೇಡರ್ಸು ಅಪ್ ಆಗುತ್ತೆ ಅಂತೇಳಿ ಇದು 5.95 ರುಪೀಸ್ ಪ್ರೀಮಿಯಮ್ ಕೊಟ್ಬಿಟ್ಟಿರ್ತಾರೆ. ನಾವು ಏನು ಮಾಡ್ತೀವಿ, ಈ ಪ್ರೀಮಿಯಮು ಅಟ್ ದ ಎಂಡ್ ಆಫ್ ದ ಮಂತ್ ಅದು 290ಕ್ಕೆ ನಿಂತರೆ ಇವೆರಡು 0 ಆಗುತ್ತೆ. ಆ 0ನ ನಾವು ಎನ್ಕ್ಯಾಶ್ ಮಾಡೋಕ್ಕೆ ಹೊರಟಿರೋದು. ಈಗ ನಮಗೆ 3.6, 3.7 ಇದೆ. ಮ್ಯಾಕ್ಸ್ ಪ್ರಾಫಿಟ್ 21%. ಇಲ್ಲಿ ಪ್ರೀಮಿಯಮ್ ಗೆಟ್ 18,119 ಇದೆ, ಇದೇ ಲೆಕ್ಕ. ಇದು ಸೇಮ್ ಇದೆ, 21 ಇದೆ. ಮ್ಯಾಕ್ಸ್ ಲಾಸ್ ಅನ್ಲಿಮಿಟೆಡ್ಡು. ಯಾವಾಗಲೂ ಸೆಲ್ಲಿಂಗಲ್ಲಿ ಅನ್ಲಿಮಿಟೆಡ್ ಅಂತಲೇ ಬರೋದು. ನೀವೇನು ಮಾಡಿದ್ರು ಅನ್ಲಿಮಿಟೆಡ್ ಅಂತ ಬರುತ್ತೆ ನೋಡಿ. ಪಾಸಿಬಿಲಿಟಿ ಆಫ್ ಪ್ರಾಫಿಟ್ ಸ್ನೇಹಿತರೆ, POP ಅಂದರೆ 56%. ಆಮೇಲೆ ಮಾರ್ಜಿನ್ ಎಷ್ಟು ಬೇಕು? 88,623 ಬೇಕು ನಮಗೆ. ನಾನು ಹೇಳಿದೆ ನಿಮಗೆ ಎಷ್ಟು ಫೋಕಸ್ ಮಾಡಬೇಕು. ಇನ್ನು 25 ದಿವಸ ಇದೆ, 2-2.5% ಫೋಕಸ್ ಮಾಡಿ ಫಸ್ಟ್ 6 ಮಂತ್ಸ್ 1 ಇಯರ್. ಸೊ ಎಷ್ಟಿದೆ? 21 ಇದೆಯಾ? 21 ಬೇಡ. ಅದು ಹೆಂಗೆ ಕಮ್ಮಿ ಮಾಡಬೇಕು ನೋಡಿ ಸ್ನೇಹಿತರೆ, ಕಮ್ಮಿ ಮಾಡ್ತೀನಿ. 21% ಇರೋದೀಗ 7%ಗೆ ಬಂದಿದೆ. ಆಮೇಲೆ ನಾವು ಎಷ್ಟು ದೂರ ಹೋಗಿದ್ದೀವಿ ಬ್ರೇಕ್ ಇವನ್ನು? ಇಲ್ಲಿ ಆಗಲೇ 3 ಚಿಲ್ಲರೆ ಇತ್ತು, ಈಗ 277 ಹೋಗಿದೆ, 5.4 ಹೋಗಿದೆ. ನಮಗೆ ಇಷ್ಟು ಬೇಡ ಸ್ನೇಹಿತರೆ. ನಾವು ನಮ್ಮ ಈ ಫೋಕಸ್ ಏನು 2-2.5% ಇನ್ ದ ಬಿಗಿನಿಂಗ್. ನಾವು ಯಾಕೆಂದರೆ ಕಲಿತಾ ಇದ್ದೀವಿ, ನಾವು ಕಲ್ತ್ಕೋಬೇಕು. ನಾವು ಇದರಿಂದ ನಾಲೆಡ್ಜ್ ಗೇನ್ ಮಾಡ್ಕೊಂಡು ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡಬೇಕು. ಈಗ ಇದನ್ನು ಇನ್ನು ಡೌನ್ ಮಾಡಬೇಕು. ಇದನ್ನು 280 PE ಡೌನ್ ಮಾಡ್ಬೋದು. ಅದನ್ನು ಡೌನ್ ಮಾಡಿದರೆ ಬರುತ್ತೆ, ನಾನು ತೋರಿಸ್ತೀನಿ. ಎಸ್, ಆಲ್ಮೋಸ್ಟ್ 5.3% ಇದೆ. ಇಲ್ಲಿ 6% ಇದೆ. ನನಗೆ 6% ಬೇಡ. ನೀವು ಹೇಳಿದ್ರಿ ಸರ್, ನೀವೇನೋ ಹೇಳ್ಬಿಟ್ರಿ 290 ರೂಪಾಯಿ ಇದೆ ಸೆಲ್ಲಿಂಗು, ವೆರಿ ಡೇಂಜರಸ್ಸು, ಎಲ್ಲಾದರೂ ಇದನ್ನು ತೊಗೊಂಡ್ಬಿಟ್ರೆ ಬರೀ ಒಂದು ಸೈಡ್ ಹೋಗ್ಬಿಟ್ರೆ ನಮ್ಮ ಗತಿ ಏನು ಅಂತ. ಹೌದ್ರಾ? ಇದು 290 ಇರೋದು 277 ಬರೀ ಬೀಳ್ತಾ ಹೋಗ್ಬಿಟ್ರೆ, ಅದು ಬರೀ ರೈಸ್ ಆಗ್ತಾ ಹೋದರೆ ಈ 1.2, 1.6 ಎಲ್ಲ 3, 4, 5 ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಪ್ರೀಮಿಯಮ್. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಹೆಡ್ಜಿಂಗ್ ಕೊಡ್ತೀನಿ. ಇದೇನಾಯಿತು ಸ್ನೇಹಿತರೆ, ಅನ್ಲಿಮಿಟೆಡ್ ಇತ್ತು, ಎಲ್ಲರೂ ನೋಡಿದ್ದೀರಾ. ಅನ್ಲಿಮಿಟೆಡ್ ಇದ್ದದ್ದು 16%ಗೆ ಬಂತು. ಓಕೆ, ಐ ಆಮ್ ಹ್ಯಾಪಿ. 16%. ಇಲ್ಲಿ ಪ್ರೀಮಿಯಮ್ ಯು ಗೆಟ್ ಇಸ್ 2070, ಇಲ್ಲೂ 2070, ಇಲ್ಲಿ 5% ಇದೆ. ನಾನು ಹೇಳಿದ್ದೇನು, 2.5-3% ಸಾಕು ನಿಮಗೆ, ಅದಕ್ಕಿಂತ ಜಾಸ್ತಿ ಫೋಕಸ್ ಮಾಡಬೇಡಿ. ಸೊ ಏನು ಮಾಡಬೇಕು, ಇವೆರಡೂ 277 ಇನ್ನೂ ಕೆಳಗಡೆ ಹೋಗಬೇಕು, ಇದು ಇನ್ನೂ ಮೇಲೆ ಹೋಗಬೇಕು. ಅದ್ರ ತಕ್ಕಂತೆ ಇವೆರಡೂ ಚೇಂಜ್ ಮಾಡಬೇಕು. ಅದು ತೋರಿಸ್ತೀನಿ ನೋಡಿ ಸ್ನೇಹಿತರೆ.
ಏನು ಮಾಡಿದೆ, ಇದು 5.3 5.4 ಹೋಗಿದೆ. ಮ್ಯಾಕ್ಸಿಮಮ್ ಲಾಸು ಬಂದು 11% ಇಳಿದ್ಬಿಡ್ತು. 2.3% ಬಂದಿದೆ. ಇಲ್ಲಿ 863 ಇದೆ, ಇಲ್ಲಿ 863 ಇದೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಅಲ್ಲೆಲ್ಲೋ 15 20 30 ಇತ್ತು, 73% ಬಂದಿದೆ. ಮಾರ್ಜಿನ್ ಬೇಕಾಗಿರೋದು 38 120. ಇದು ಈ ಥರ ನೀವು ಟ್ರೇಡ್ ಮಾಡಿದರೆ ನಿಮಗೆ ಒಂದು 12 ತಿಂಗಳಲ್ಲಿ ನನ್ನ ಅನುಭವ 11 ತಿಂಗಳು ಪ್ರಾಫಿಟ್ ಕೊಡುತ್ತೆ ಸ್ನೇಹಿತರೆ. 11 ಮಂತ್ಸ್ ಕೊಡುತ್ತೆ. ಇದು ಹೆಡ್ಜಿಂಗ್ ಅಂತೀವಿ ಇದಕ್ಕೆ ಒಂದು ಸೆಲ್ ಮಾಡಿದರೆ ಅದಕ್ಕೆ ಹೆಡ್ಜಿಂಗ್ ಕೊಟ್ಕೊಂಡಿದ್ದೀವಿ, ಇದಕ್ಕೂ ಸೆಲ್ ಮಾಡಿದ್ದೀವಿ, ಅದಕ್ಕೂ ಹೆಡ್ಜಿಂಗ್ ಕೊಟ್ಕೊಂಡಿದ್ದೀವಿ. ಇದು ನಿಮಗೆ 11 ಮಂತ್ಸ್ ಪ್ರಾಫಿಟ್ ಕೊಡುತ್ತೆ ಸ್ನೇಹಿತರೆ, ಗ್ಯಾರಂಟಿ. ಇದು ಆ್ಯಕ್ಚುಲಿ ಪ್ರೀಮಿಯಮ್ಸ್ ಇಲ್ಲ ಇವಾಗ, ವಿಕ್ಸ್ ಭಾಳ ಕಮ್ಮಿ ಇರೋದ್ರಿಂದ ಪ್ರೀಮಿಯಮ್ಸ್ ಇಲ್ಲದೆ ಇರೋದಕ್ಕೆ ನಿಮ್ಗೆ ಈ ಥರ ತೋರಿಸ್ತಾ ಇದೆ. ನಾನು ಸುಮ್ಮನೆ ಒಂದು ITC ತೋರಿಸಿದ್ದು ನಿಮಗೆ. ನೀವು ಸೆಟ್ ಮಾಡ್ಕೊಳ್ಳಿ, ಹೀಗೆ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಸೆನ್ಸಿಬಲಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಮ ಇನ್ವೆಸ್ಟ್ಮೆಂಟೇ ಇಲ್ಲ, ಯಾರ್ದು ಇನ್ವೆಸ್ಟ್ಮೆಂಟ್ ಇಲ್ಲ. ಏನು ನಿಮ್ದು ಇನ್ವೆಸ್ಟ್ಮೆಂಟು? ನಥಿಂಗ್. ನಿಮ್ಮ ಪೋರ್ಟ್ಫೋಲಿಯೋ ಇದೆ, ಆ ಪೋರ್ಟ್ಫೋಲಿಯೋ ಪ್ಲೆಡ್ಜ್ ಮಾಡಿದ್ದೀರಾ, FD ಇಟ್ಟಿದ್ದೀರಾ, ಅದನ್ನು ಪ್ಲೆಡ್ಜ್ ಮಾಡಿದ್ದೀರಾ, ಅದು FDದು ದುಡ್ಡು ಬಂದೇ ಬರುತ್ತೆ. ಪೋರ್ಟ್ಫೋಲಿಯೋ ನಿಮ್ಮ ಅದೃಷ್ಟ, ಯಾರು ಯಾವ ಸ್ಟಾಕ್ ತೊಗೊಂಡಿದ್ದಾರೆ, ಯಾವ್ದು ಏನು ಟ್ರೇಡ್ ತೊಗೊಂಡಿದ್ದಾರೆ ಅದ್ರ ಪ್ರಕಾರ ಅದು ಬರುತ್ತೆ. ನೀವು ಏನೂ ಇನ್ವೆಸ್ಟ್ಮೆಂಟ್ ಇಲ್ಲದೆ 1.5% ಬಂದ್ರೇನು, 2% ಬಂದ್ರೇನು, 3% ಬಂದ್ರೇನು. ಇನ್ನೊಂದು ತೊಗೊಂಡಿರೋದು ನಾನು HDFC ಬ್ಯಾಂಕು. ಎಲ್ಲರಿಗೂ ಗೊತ್ತಿದೆ HDFC ಬ್ಯಾಂಕು. ಐ ಥಿಂಕ್ ಅದ್ರ ಮಾರ್ಕೆಟ್ ಕ್ಯಾಪ್ ಬಂದು 12 ಲಕ್ಷ ಕೋಟಿ, 12 lakh crores ಮಾರ್ಕೆಟ್ ಕ್ಯಾಪ್. ಅದು ಈಸಿಯಾಗಿ 10% ಎಲ್ಲ ಮೂಮೆಂಟ್ ಕೊಡೋದೇ ಇಲ್ಲ. ಒಂದು ತಿಂಗಳಲ್ಲಿ 10% ಮೂಮೆಂಟು, ಇಟ್ಸ್ ವೆರಿ ಡಿಫಿಕಲ್ಟು. ಇದನ್ನು ನಾನು ತೋರಿಸ್ತೀನಿ ನೋಡಿ. HDFC ಬ್ಯಾಂಕ್ ನೋಡಿ, ಇದರಲ್ಲಿ ಪ್ರೀಮಿಯಂ ಚೆನ್ನಾಗಿದೆ ಸ್ನೇಹಿತರೆ. 8% ಅವೇ ಹೋಗಿದ್ದೀರಾ. 8% ಅವೇ ಹೋದರೆ ನಿಮಗೆ ಪ್ರಾಫಿಟ್ಟು 5% ತೋರಿಸ್ತಾ ಇದೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 80% ಇದೆ. ಆ್ಯಂಡ್ ಸ್ಟ್ಯಾಂಡ್ ಅಲೋನ್ ಮಾರ್ಜಿನ್ 75,000 ಇದೆ. ಇದು ಈಗ ನಡೀತಾ ಇರೋದು 800 ರೂಪಾಯಿ. ಇನ್ನು 25 ದಿವಸ ಇದೆ. 25ರಲ್ಲಿ 860 740 ಮಧ್ಯೆ ಅದು ಕ್ಲೋಸ್ ಆಯಿತು ಅಂದರೆ ಇದಿಷ್ಟು ಪ್ರಾಫಿಟ್ಟೇ ನಿಮಗೆ. ಇದು 8% ಮೂಮೆಂಟ್ ಆಗೋದು ಚಾನ್ಸಸ್ ಆರ್ ವೆರಿ ಲೆಸ್. ಒಪ್ತೀರಾ ಸ್ನೇಹಿತರೆ? ಬಿಕಾಸ್ 12 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದು, ಅದು ಅಷ್ಟು ಮೂಮೆಂಟ್ ಕೊಡಬೇಕು 8% 25 ದಿವಸದಲ್ಲಿ ಅಂದರೆ ಇಟ್ಸ್ ನಾಟ್ ಸೋ ಈಸಿ, ಬರೋದಿಲ್ಲ. ಎಸ್, ನೆಕ್ಸ್ಟ್ ಕ್ವಶನ್. ನಾನು ಹೇಳಿದ್ದೆ ನಿಮಗೆ ಸೇಫಾಗಿ ಹೆಂಗೆ ಟ್ರೇಡ್ ಮಾಡೋದು ಹೇಳ್ಕೊಡ್ತೀನಿ ಅಂತ. ಸಾರ್ 800 ಅಂತ ಹೇಳ್ಬಿಟ್ರಿ, 4 ದಿವಸ ಒಂದೇ ಸಮನೆ ಬುಲ್ಲಿಶ್ ಆಗ್ಬಿಟ್ಟು 860 ಹೋಗ್ಬಿಟ್ರೆ ಈ 3.5 ಇರೋದು ಎಲ್ಲಿಗೋ ಹೋಗ್ಬಿಟ್ಟು ನನ್ನ ಪ್ರಾಫಿಟ್ ಎಲ್ಲಿದೆ? ಅನ್ಲಿಮಿಟೆಡ್ ಇದೆ. ಎಲ್ಲಿಗೋ ಹೋಗ್ಬಿಟ್ಟು ನಾನು ಲಾಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅಗೇನ್ ಡೂ ಎ ಹೆಡ್ಜಿಂಗ್. ಎಸ್, ಈಗ ಅದಕ್ಕೆ ಹೆಡ್ಜಿಂಗ್ ತೊಗೊಂಡೆ ನಾನು. ಇದು 7.9 ಹಂಗೆ ಇದೆ, 7.7 ಇಲ್ಲಿದೆ. ಮ್ಯಾಕ್ಸ್ ಲಾಸ್ ಇಷ್ಟು ತೋರಿಸ್ತಾ ಇದೆ, 3.7% ಬರ್ತಾ ಇದೆ. ಡೆಫಿನೆಟ್ಲಿ ಸ್ನೇಹಿತರೆ, ನಮಗೆ 3.7 ಬೇಡ. ನಾನು ನಿಮಗೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ 6 months, ಫಸ್ಟ್ 1 year ಕಾನ್ಸಂಟ್ರೇಟ್ ಓನ್ಲಿ 2 to 2.5% ಪರ್ ಮಂತ್ ರಿಟರ್ನ್, ವಿಚ್ ವಿಲ್ ಬಿ ಮೋರ್ ಕನ್ಸಿಸ್ಟೆಂಟ್. ನೀವು ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತೀರಾ. ಇಲ್ಲ ಅಂದರೆ ನೀವು ಈಗ ಈ ಪರ್ಸೆಂಟೇಜ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗೆಲ್ಲ ಯು ಕ್ಯಾರಿ ಆನ್ ದ ರಿಸ್ಕ್. ಇದು ಅಷ್ಟೇ ಸ್ನೇಹಿತರೆ, 12 ತಿಂಗಳಲ್ಲಿ 11 ತಿಂಗಳು ಪ್ರಾಫಿಟ್ ಕೊಡುತ್ತೆ. ಇದೇನಿಲ್ಲ, ಇದು ಸಿಂಪಲ್. ಐರನ್ ಕಾಂಡರ್ ಅಂತಾರೆ. ಐರನ್ ಕಾಂಡರ್ ಮಾಡಬೇಕಾದ್ರೆ, ಆದರೆ ಇಲ್ಲಿ ನಾನು ಆ್ಯಡ್ ಮಾಡಿರೋದು ಏನು ಅಂದರೆ ಯಾವ ಸ್ಟಾಕ್ ತಗೋಬೇಕು ಅಂತ. ಸ್ಟೇಬಲ್ ಸ್ಟಾಕ್ಸ್. ವಾಟ್ ಈಸ್ ಸ್ಟೇಬಲ್ ಸ್ಟಾಕ್ಸ್? ವಿಚ್ ಆರ್ ಮೋರ್ ದೆನ್ 3 lakh crore capital. ಇಟ್ ಶುಡ್ ಹ್ಯಾವ್ ಎ ಹೈ ಲಿಕ್ವಿಡಿಟಿ. ಇಟ್ ಶುಡ್ ನಾಟ್ ಮೂವ್ ಮೋರ್. 10% ಮೂವ್ ಆದರೆ ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅಂಥ ಸ್ಟಾಕ್ಸು ನಾನು ನಿಮ್ಗೊಂದು 5-6 ಹೆಸರು ಹೇಳಿದ್ದೀನಿ ನಿಮಗೆ. ಈ ಥರನೇ ಮಾಡ್ಕೊಂಡು ಹೋಗ್ಬೋದು. ಈ ಥರ ಮಾಡ್ಕೊಂಡು ಹೋದರೆ ನಾವು ಈಗ ಇನ್ನೂ ದೂರ ಹೋಗ್ತೀವಿ. ನೀವು ಇದು ಎಷ್ಟು ದೂರ ಹೋಗ್ತಿರೋ ಅಂದರೆ ಕೆಳಗಡೆನೇ ಆಗಲಿ ಮೇಲ್ಗಡೆನೇ ಆಗಲಿ, ಅರ್ಧ ಮನೆಗಿನ ಎಷ್ಟು ದೂರ ಹೋಗ್ತಿರೋ ಅಷ್ಟು ಸೇಫು ಸ್ನೇಹಿತರೆ, ತಿಳ್ಕೊಳ್ಳಿ.
ಇದು ಮಾಡಬೇಡಿ, 3.6 ಮಾಡಬೇಡಿ. ಎಷ್ಟಿದೆ? 3.1 ತೋರಿಸ್ತಾ ಇದೆ. ನೀವು ಡೋಂಟ್ ಡೂ ದಿಸ್. ಫೋಕಸ್ ಆನ್ 2% ಇಫ್ ಯು ಆರ್ ಎ ನ್ಯೂ ಟ್ರೇಡರ್. 2%, 2.25% ಫೋಕಸ್ ಮಾಡಿ. ನಿಮಗೆ ಲಾಭ ಖಂಡಿತವಾಗಿ ಕಂಟಿನ್ಯೂಸ್ ಬರುತ್ತೆ. ನೀವು ಜಾಸ್ತಿ ಲಾಭಕ್ಕೆ ಹೋದ್ರಿ, ಹೋಯ್ತು ಸ್ಟಾರ್ಟಿಂಗಲ್ಲೇ. ನಾನು ಹೇಳಿದೆ ಡಿಗ್ರಿ ಮಾಡೋಕ್ಕೆ 3 ವರ್ಷ ಬೇಕು, ಇಲ್ಲಿ ಡಿಮ್ಯಾಟ್ ಅಕೌಂಟ್ ಮಾಡಿದ ತಕ್ಷಣ ನನಗೆ ಬರಬೇಕು ಅಂದರೆ ಇಟ್ ಈಸ್ ಇಂಪಾಸಿಬಲ್, ಬರೋದಿಲ್ಲ. ಅದಕ್ಕೆ ಸ್ಲೋ ಆಗಿ ಸ್ಟಡಿಯಾಗಿ ಸ್ವಲ್ಪನೇ ಲಾಭ ಬರಲಿ. ಬಿಸ್ನೆಸ್ ಮನ್ ಅಂತ ಹೇಳಿದೆ, ಬಿಸ್ನೆಸ್ ಇದ್ದಂಗೆ ಮಾಡಿರಿ ಅಂದೆ. ಯಾರಾದರೂ ಬಂದರೆ ನಮಗೆ ಕಮ್ಮಿ ಲಾಭ ಬರುತ್ತೆ ಅಂತ ನೀವು ಏನಾರು ಒಂದು ವ್ಯಾಪಾರ ಇಟ್ಕೊಂಡು ಕೂತ್ಕೊಂಡಿದ್ರೆ, ವ್ಯಾಪಾರ ಕಮ್ಮಿ ಲಾಭ ಬರುತ್ತೆ ಅಂತ ಬಿಡ್ತೀರಾ? ಬಿಡಲ್ಲ, ಅವ್ರನ್ನ ಅಟೆಂಡ್ ಮಾಡ್ತೀರಾ. ಹಂಗೇ ಇದರಲ್ಲೂ ಅಷ್ಟೇ ಪ್ರತಿಯೊಂದು ಒಂದು ಲೆಕ್ಕಾಚಾರವಾಗಿ. ಆಮೇಲೆ ಬಿಸ್ನೆಸ್ಸಲ್ಲಿ ಏನಂದ್ರೆ ಅದೇ ಲೆಕ್ಕಾಚಾರ ಇಲ್ದಂಗೆ ಏನು ಬೇಕೋ ಅದು ಮಾಡ್ತೀರಾ? ಮಾಡಲ್ಲ. ಇಲ್ಲೇನು ಮಾಡ್ತೀರಾ? ಇಲ್ಲಿ ಏನು ಬೇಕಾದ್ರೂ ಮಾಡ್ತೀರಾ. ಓವರ್ ಟ್ರೇಡಿಂಗ್ ಮಾಡ್ತೀರಾ. ಯಾರೋ ಏನೋ ಹೇಳ್ದ ಅಂದರೆ ಆ ಟ್ರೇಡ್ ತೊಗೊಳ್ತೀರಾ, ಇನ್ನೊಂದೇನೋ ಹೇಳಿದ್ರೆ ಅದು ಟ್ರೇಡ್ ಮಾಡ್ತೀರಾ, ಇಷ್ಟ ಬಂದಂಗೆ ಮಾಡ್ತೀರಾ. ಅದಕ್ಕೆ ಯು ಎಂಡ್ ಅಪ್ ಇನ್ ಲಾಸ್ನಲ್ಲಿ ಇಳಿದ್ಬಿಟ್ಟು ಆಮೇಲೆ ಮಾರ್ಕೆಟಿಗೆ ಬೈಯೋದು. ಇದರಿಂದ ಏನೂ ಉಪಯೋಗ ಇಲ್ಲ, ಸುಮ್ಮನೆ ಅನ್ಯಾಯ ಇದು ಅಂತ. 3 ತಿಂಗಳು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಿಸಲ್ಲ. 25,000 ಕಳೆದಿರ್ತೀರ, 50,000 ಹಾಕ್ಕೊಂಡು ಬರ್ತೀರಾ, ಮತ್ತೆ ಅದು ಹೋಗುತ್ತೆ. ಬಂದರೆ ದೊಡ್ಡ ಕ್ಯಾಪಿಟಲ್ ಇಟ್ಕೊಂಡು ಬನ್ನಿ. ಬಿಸ್ನೆಸ್ 50,000ದಲ್ಲಿ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? 1 ಲಕ್ಷದಲ್ಲಿ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಜಾಸ್ತಿ ದುಡ್ಡು ಇಟ್ಕೊಂಡು ಬನ್ನಿ, ಸ್ವಲ್ಪ ಲಾಭ ಮಾಡಿ. ಯು ವಿಲ್ ಸಸ್ಟೈನ್. ಜಾಸ್ತಿ ದುಡ್ಡು ಇಟ್ಕೊಂಡು ಬರಬೇಕು, ಸ್ವಲ್ಪ ಲಾಭ ಮಾಡಬೇಕು. ಕಂಟಿನ್ಯೂಸಲ್ಲಿ ಮಾರ್ಕೆಟಲ್ಲಿ ಇರ್ತೀರಾ, ಕಂಟಿನ್ಯೂಸ್ ಪ್ರಾಫಿಟ್ ಮಾಡ್ತೀರಾ, ಕಂಟಿನ್ಯೂಸ್ ಯು ಕ್ಯಾನ್ ಸಸ್ಟೈನ್. ಆಮೇಲೆ ಇನ್ನೂ ಒಂದು ಸೂಕ್ಷ್ಮ ಹೇಳ್ತೀನಿ ಸ್ನೇಹಿತರೆ, ಇದು ಪಿ ಇದೆಯಲ್ಲ ನೋಡಿ, ಇದು ಪಿ 2.25 ಇದೆ, ಇದು 2.45 ಇದೆ. ಇದು ಬಂದು ₹1.85 ಇದೆ. ಇವೆರಡು ಡಿಫ್ರೆನ್ಸೇ ನಿಮಗೆ ಲಾಭ ಬರೋದು. ಇಲ್ಲಿ ₹3.50 ಇದೆ, ಇಲ್ಲಿ ₹2.45 ಇದೆ. ಇವೆರಡು ಡಿಫ್ರೆನ್ಸೇ ನಿಮಗೆ ಲಾಭ ಬರೋದು. ಈ ಲಾಭ ಎಲ್ಲಿಂದ ಬಂತು? ಇವೆರಡು ಡಿಫ್ರೆನ್ಸು. ಹೌದಲ್ವಾ? ಅವೆರಡು ಡಿಫ್ರೆನ್ಸೇ. ಇಲ್ಲಿ ನೋಡಿ, ಈಗ ಪಿ ಬಂದು 275, ಇನ್ನೊಂದು ನಾವು ಅದಕ್ಕೆ ಹೆಡ್ಜಿಂಗ್ ತೊಗೊಂಡಿರೋದು 185. ಇವೆರಡರ ಮಧ್ಯ ಬರೀ 90 ಪೈಸೆ ಇದೆ. 90 ಪೈಸೆ ಇದೆ. ಕೆಲವೊಂದು ಸರಿ ಅದು 90 ಪೈಸೆನೂ ಇರಲ್ಲ, 50 ಪೈಸೆ ಇರುತ್ತೆ. ಅವಾಗ ಡೋಂಟ್ ಟ್ರೇಡ್ ದಟ್, ಬಿಟ್ಬಿಡಿ. ಐ ವಿಲ್ ಅನ್ಟಿಕ್ ದಟ್. ಬೇಡ, ಆ ಟ್ರೇಡೇ ಬೇಡ. 50 ಪೈಸೆ ಬರೋದಕ್ಕೆ ಯಾತಕ್ಕೆ? ಈಗ ನೋಡಿ 3.1 ಇರೋದು 3.3 ಆಯಿತು. ಇವೆರಡು ಅನ್ಟಿಕ್ ಮಾಡಿದೆ. ಡಿಫ್ರೆನ್ಸ್ ಬಿಟ್ವೀನ್ 3.5 ಆ್ಯಂಡ್ 2.75 ಅದು ₹1.25 ಆಯಿತು. ₹1.25 ಇಂಟು ಅದೇನಿದೆಯೋ ಲಾಟ್ ಸೈಜು ಅದ್ರದ್ದು ಪ್ರಾಫಿಟ್. 3.1 ಇರೋ 3.3 ಆಯಿತು. ಇಲ್ಲಿ ಇಟ್ ರಿಮೇನ್ಸ್ ದ ಸೇಮ್. ಇಲ್ಲಿ ಪ್ರಶ್ನೆನೇ ಬರಲ್ಲ, ಕೆಳಗಡೆ ಬಿದ್ದರೆ ಪ್ರಶ್ನೆನೇ ಇಲ್ಲ. ಯು ಆರ್ ನಾಟ್ ಟೇಕಿಂಗ್ ಎನಿ ಪೊಸಿಷನ್. ಬುಲ್ಲಿಶ್ ಮಾಡಿದ್ರೆ ಮಾತ್ರ ನೀವು ತೊಗೊಳ್ತಾ ಇದ್ದೀರಾ. ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನೂ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈಗ 3ನೇ ತಾರೀಕು, 27ನೇ ತಾರೀಕು ಸೆಟ್ಲ್ಮೆಂಟ್ ಇದೆ, 25ನೇ ತಾರೀಕಿದೆ. 25ನೇ ತಾರೀಕು ಆಗಿದೆ. ಅವತ್ತಿನ ದಿವಸ ನಮ್ಮ ಸ್ಟಾಕು HDFC ಬ್ಯಾಂಕು 800 ಇರೋದು ಒಂದು 820 ಅಥವಾ 810, 820 ಇದೆ. 820 ಇದೆ ಅಷ್ಟೇ ಇರೋದು, ಅದ್ರ ಮೇಲೆ ಹೋಗಿಲ್ಲ. ಆವಾಗ ನಮ್ಗೆ ಬರೀ 3 ದಿವಸದಲ್ಲಿ HDFC ಬ್ಯಾಂಕು 50 ಪಾಯಿಂಟ್ 60 ಪಾಯಿಂಟ್ ಮೂಮೆಂಟ್ ಕೊಡೋ ಚಾನ್ಸಸ್ ಭಾಳ ಕಮ್ಮಿ. ಆವಾಗ ಇದನ್ನು ಎಕ್ಸಿಟ್ ಮಾಡಿ, ಯಾವುದನ್ನು ಬೈ ಎಕ್ಸಿಟ್ ಮಾಡಿ. ಇದನ್ನು ಟಿಕ್ ಮಾಡಿದ್ದೀನಿ ನಾನು. ಓಕೆ, ಅವಾಗ ಒಂದು ಬೈನ ಎಕ್ಸಿಟ್ ಮಾಡಿ. ಅಂದರೆ ಇದು 860C 3.5 ಇದೆ. ಆಮೇಲೆ ಇದಕ್ಕೆ ನಾವು ಬೈಯಿಂಗ್ ಹೆಡ್ಜಿಂಗ್ ತೊಗೊಂಡಿರೋದು 2.5 ಇದೆ. ಇದು ₹1 ಬಂದಿರುತ್ತೆ. ಇದು ಆ ಟೈಮಲ್ಲಿ ₹1 ಇರುತ್ತೆ. ಅದನ್ನು ಎಕ್ಸಿಟ್ ಆಗಿಬಿಡಿ 2-3 ದಿವಸ ಇದ್ದಾಗ. ಈ 3.5ಗೆ 3.5 ಮೈನಸ್ 1 ಈಸ್ ಯುವರ್ ಪ್ರಾಫಿಟ್. ಆ 1 ಎಕ್ಸಿಟ್ ಆದರೆ ಎಂಟೈರ್ 3.5 ವಿಲ್ ಬಿಕಮ್ ಪ್ರಾಫಿಟ್. ಅದು ಸ್ವಲ್ಪ ಅನುಭವ ಆದಮೇಲೆ, ನಾಲೆಡ್ಜ್ ಬಂದಮೇಲೆ, ಎಕ್ಸ್ಪೀರಿಯನ್ಸ್ ಆದಮೇಲೆ ಮಾಡಿ. ಅಲ್ಲಿವರೆಗೂ ಮಾಡಬೇಡಿ. ಈ ಟ್ರೇಡ್ಸು ಯಾವಾಗ ಮಾಡಬಾರ್ದು? ಯಾವ ತಿಂಗಳು ಕ್ವಾರ್ಟರ್ಲಿ ರಿಸಲ್ಟ್ ಬರುತ್ತೋ ಅವತ್ತು ಮಾಡಬೇಡಿ. ಕ್ವಾರ್ಟರ್ಲಿ ರಿಸಲ್ಟ್ ಬರೋದು ಯಾವಾಗ ಅಂತ ಗೊತ್ತಾಗುತ್ತೆ ನಿಮಗೆ, ನೋಡಿದ್ರೆ ತಿಳಿಯುತ್ತೆ. ಯಾಕೆ ಅಂದರೆ ಕ್ವಾರ್ಟರ್ಲಿ ರಿಸಲ್ಟ್ ತುಂಬ ಚೆನ್ನಾಗಿದ್ದರೆ ಸ್ಟಾಕು ತುಂಬ ಮೇಲೆ ಹೋಗ್ಬಿಡುತ್ತೆ ಒಂದೇ ದಿವಸ. ಅಥವಾ ಕ್ವಾರ್ಟರ್ಲಿ ರಿಸಲ್ಟು ಕೆಟ್ಟದಾಗಿದ್ದರೆ ತುಂಬ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವ ತಿಂಗಳು ಕ್ವಾರ್ಟರ್ಲಿ ರಿಸಲ್ಟ್ ಬರುತ್ತೋ ಆ ತಿಂಗಳು ಈ ಟ್ರೇಡ್ನ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಬಡ್ಜೆಟ್ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಹಿಂದೂಸ್ತಾನ್ ಯೂನಿಲಿವರ್ ಇದೆಯಲ್ಲ, ಅದು FMCG ಸೆಕ್ಟ್ರು.
ಅದು ಸುಮ್ಮನೆ ಇರುತ್ತೆ, ಏನು ಭಾಳ ಮೂಮೆಂಟ್ ಕೊಡಲ್ಲ, ಆಮೇಲೆ ಯಾವುದೇ ನ್ಯೂಸಿಗೆ ರೆಸ್ಪಾಂಡ್ ಮಾಡಲ್ಲ, ಏನು ಮಾಡಲ್ಲ. FMCG ಏನು ಯಾವ ನ್ಯೂಸ್ ಎಫೆಕ್ಟ್ ಮಾಡುತ್ತೆ? ಡೈಲಿ ಡೇ ಟು ಡೇ ರೂಟೀನ್ ಐಟಮ್ ಅಂತ ಇರೋದು ಅಂಥದ್ದು, ಅದು ಆ ಥರ ಮಾಡಿ. ಇಲ್ಲ ಅಂದರೆ ಯಾರು ಎಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ತಿದ್ದೀರಾ, ಎಲ್ಲರೂ ಉಪಯೋಗಿಸಿ. ನನಗೆ ನಿಫ್ಟಿ 50 ಸ್ಟಾಕು, ಮಾರ್ಕೆಟ್ ಕ್ಯಾಪು 3 ಲಕ್ಷಕ್ಕಿಂತ ಜಾಸ್ತಿ ಇರೋದು, ಆಮೇಲೆ 10% ಜಾಸ್ತಿ ಮೂವ್ಮೆಂಟ್ ಕೊಡದೇ ಇರೋದು, ನನಗೊಂದು ಸ್ಟಾಕ್ ಲೀಸ್ಟ್ ಕೊಡು ಅಂತಂದು ಕೊಡುತ್ತೆ. ಡೈಲಿ ಚಾರ್ಟ್ ಹಾಕಿ ನೋಡಿ, ಮಂತ್ಲಿ ಕ್ಯಾಂಡಲ್ಸ್ ಚೆಕ್ ಮಾಡಿ ಎಷ್ಟು % ಹೋಗಿದೆ ಅಂತ. ಒಂದು 12 ತಿಂಗಳಿಗೆ ಒಂದೇ ಒಂದು ತಿಂಗಳು ಯಾವ್ದಾದ್ರು ಮೇಲಕ್ಕೆ ಹೋಗಿರುತ್ತೆ, ಇಲ್ಲ ಅಂದರೆ ಎಲ್ಲ ವಿತಿನ್ 10% ಬರುತ್ತೆ. ಅದೇ ಥರ ಬರುತ್ತೆ. ಈ ಥರ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಟ್ರೇಡರ್ಸ್ ಎಲ್ಲ ಫೇಲ್ ಆಗ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಗ್ರೀಡ್, ಆಸೆ. ನನಗೆ ಕಮ್ಮಿ ಬೇಡ ಅಂತೇಳಿ. ಸ್ನೇಹಿತರೆ, ನಾನು ಇಂಟ್ರಾಡೇ ಟ್ರೇಡರ್, ನಾನು ಸ್ವಲ್ಪ ಇಂಟ್ರಾಡೇ ಮಾಡ್ತೀನಲ್ಲ, ನಾನು ಐ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಐ ಗೆಟ್ 0.3% ಎ ಡೇ. 0.3% ಬಂದರೆ ನನಗೆ ತುಂಬ ಖುಷಿ. 0.3 ಅಂತ ಅನಿಸುತ್ತೆ ಸ್ನೇಹಿತರೆ. 0.3 ಅಂದರೆ ಎಷ್ಟಾಗುತ್ತೆ ಗೊತ್ತಾ ವರ್ಷಕ್ಕೆ? 0.3 ಇಂಟು 5 ಟ್ರೇಡಿಂಗ್ ಡೇಸ್ 1.5%, ಇಂಟು 4 ವೀಕ್ಸ್ 6%, ಇಂಟು 12 ಮಂತ್ಸ್ 72% ಸ್ನೇಹಿತರೆ. 0.3 is 72%. ಅದರಲ್ಲಿ ಒಂದು 20% ಕಳೆದು ಬಿಡಿ, 50% ಯಾವುದ್ರಲ್ಲಿ ಬರುತ್ತೆ? 50% ಅಂದರೆ ನಾನು ಹೇಳ್ದಷ್ಟು ಈಸಿ ಇಲ್ಲ. ಈಗ ನಾನೇನೋ ಹೇಳ್ಬಿಡ್ತಾ ಇದ್ದೀನಿ, ಅದಷ್ಟು ಈಸಿ ಇಲ್ಲ. ಯಾಕೆಂದರೆ ತುಂಬ ಡಿಸಿಪ್ಲಿನ್ ಬೇಕು, ಸಿಕ್ಕಾಬಟ್ಟೆ ಡಿಸಿಪ್ಲಿನ್ ಬೇಕು, ಸಿಕ್ಕಾಬಟ್ಟೆ ಕನ್ವಿಕ್ಷನ್ ಇರಬೇಕು. ಐ ಯೂಸ್ ChatGPT, ಕ್ಲಾಡ್, ಆಮೇಲೆ ಪರ್ಪ್ಲೆಕ್ಸಿಟಿ, ಆಮೇಲೆ ಗ್ರಾಕ್ ಎಲ್ಲ ಯೂಸ್ ಮಾಡಿಕೊಂಡು ಏನೇನೋ ಸ್ಟ್ರಾಟಜಿ ಟ್ರೈ ಮಾಡ್ತಾ ಇರ್ತೀನಿ. ನಾನು ಇಂಟ್ರಾಡೇ ಟ್ರೇಡರು, ನನಗೆ 0.4-0.5% ಪ್ರಾಫಿಟ್ ಬಂದರೆ ಸಾಕು ದಿನಕ್ಕೆ. 2 ಇಂಡಿಕೇಟ್ರು ನನಗೆ ತುಂಬ ಚೆನ್ನಾಗೆ ಅಂತ ಅನಿಸಿದೆ. ಈ 2 ಇಂಡಿಕೇಟ್ರು ನೀವು ಪೊಸಿಷನ್ ಇದ್ದಾಗ ಎಕ್ಸಿಟ್ ಆಗಬೇಕಾ ಬೇಡ ಅಂತ ಹೇಳ್ಕೊಡೋವಂಥದ್ದು. ಈ 2 ಇಂಡಿಕೇಟ್ರು ಎಲ್ಲೂ ಇಲ್ಲ ಸ್ನೇಹಿತರೆ, ಯಾವ ಯೂಟ್ಯೂಬಲ್ಲೂ ಇಲ್ಲ, ಯಾವ ಇನ್ಸ್ಟಾಗ್ರಾಮಲ್ಲೂ ಇಲ್ಲ, ಇಂಡಿಯಾದಲ್ಲೇ ಯಾರೂ ಇಲ್ಲ, ಧೈರ್ಯವಾಗಿ ಹೇಳಬಲ್ಲೆ. ಅದು ನನಗೆ ನಾನು ರಿಸರ್ಚ್ ಮಾಡಿದಾಗ ಸಿಕ್ಕಿರೋ ಅಂಥದ್ದು. ಅದನ್ನು ನೋಡಿ ನೀವು ನಾನು ಎಕ್ಸಿಟ್ ಆಗಬೇಕೋ ಬೇಡ ಅಂತ ನೀವು ಅದನ್ನು ತಿಳ್ಕೊಬೋದು. ಅವೆರಡು ಇಂಡಿಕೇಟರ್ ಹೇಳ್ತೀನಿ. ಇಂಥದ್ದೇ ಒಂದು ಇಂಡಿಕೇಟರ್ ಕೊಟ್ಟು ಮಾರ್ಕೆಟಲ್ಲಿ 20,000, 25,000 ಫೀಸು, 5,000 ಫೀಸು, ಮಂತ್ಲಿ ಫೀಸು ಎಲ್ಲ ತೊಗೊಳ್ತಾ ಇದ್ದಾರೆ. ಇಟ್ಸ್ ಹ್ಯಾಪ್ನಿಂಗ್. ಇಂಥದ್ದೇ ನಾನು ನಿನಗೇನು ಹೇಳ್ಕೊಡ್ತೀನಿ, ಯಾವುದೋ ಒಂದು ಇಂಡಿಕೇಟರ್ ಹಾಕ್ಕೊಡ್ತಾರೆ, ಅವರು ಮಂತ್ಲಿ ಇಷ್ಟು ಫೀಸು ಅಂತೆಲ್ಲ ತೊಗೊಳ್ತಾರೆ. ಯಾವುದು ಏನು ಬೇಕಿಲ್ಲ. ನೋಡಿ, ಹೀಗೆ ಟೈಪ್ ಮಾಡಿ ನೀವು, ನಾನು ಹಿಂಗೆ ನೋಡ್ತಾ ಇದ್ರಲ್ಲ ಸ್ಕ್ರೀನು, ಹೀಗೆ ಟೈಪ್ ಮಾಡಿ ಅಷ್ಟೇ. ಯು ನೀಡ್ ನಾಟ್ ಟು ಡೂ ಎನಿಥಿಂಗ್. ಟ್ರೇಡಿಂಗ್ ವ್ಯೂ ರೀಮಿಕ್ಸ್ AI ಚಾರ್ಟ್ ಕೋ ಪೈಲಟ್ ಅಂತ, ಇದೊಂದು ಅದ್ಭುತ ಅಂದರೆ ಅದ್ಭುತವಾದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಟ್ರೇಡಿಂಗ್ ವ್ಯೂ ಮತ್ತು investing.com ಇವೆರಡು ಪ್ರಪಂಚದಲ್ಲೇ ಅತ್ಯಂತ ಇನ್ಫಾರ್ಮೇಟಿವ್, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋ ಅಂಥ ಒಂದೆರಡು ವೆಬ್ಸೈಟ್ಸ್ ಇವು. ಅದು ಈಗ ಬೇಟಾ ವರ್ಷನ್ ಇದೆ. ಮನೋಜ್, ಇದು ನೀವು ನೋಡಿದ್ದೀರಾ? ಇದು ಟ್ರೇಡಿಂಗ್ ವ್ಯೂ ರೀಮಿಕ್ಸ್ AI ಅಂತ. ಇಟ್ ಈಸ್ ಸ್ಟಿಲ್ ಅಂಡರ್ AI. ಇದು ಬೇಟಾ ವರ್ಷನ್ನಲ್ಲಿದೆ. ಈಗ ಮೋಸ್ಟ್ಲಿ ಅದು ಬರುತ್ತೆ ಅನಿಸುತ್ತೆ ಇಷ್ಟರಲ್ಲೇ. ಅದು ನಾನು ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ ವೆಬ್ ಸ್ಟೋರ್ಗೆ. ಇದರಲ್ಲಿ ನೀವು ಮಾಡೋಕ್ಕೆ ಹೋದಾಗ ಕ್ರೆಡೆನ್ಷಿಯಲ್ಸ್ ಅದು ಇದು ಕೇಳುತ್ತೆ, ದಟ್ ಯು ಹ್ಯಾವ್ ಟು ಗಿವ್. ಅದು ಕೊಡದೇ ಇದ್ದರೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದ್ದೀನಿ. ನಾನು ಈ ಥರ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ನಾನು ಕ್ವಶನ್ ಕೇಳಿದ್ದೀನಿ. ನಾನು ಟ್ರೇಡ್ ಮಾಡಬೇಕು ಅಂತಿದ್ದೀನಿ, ನನಗೆ ಎಂಟ್ರಿ ಪಾಯಿಂಟ್ ಕೊಡು, ಸ್ಟಾಪ್ ಲಾಸ್ ಕೊಡು, ಟಾರ್ಗೆಟ್ ಕೊಡು ಅಂತ. ಇದು ಸೇವ್ ಆಗಿರೋದು. ಎಂಟ್ರಿ ಹೇಳ್ತಿದೆ 785, 790ಗೆ ತಗೋ, ಸ್ಟಾಪ್ ಲಾಸ್ ಇಷ್ಟಕ್ಕೆ ಹಾಕು, ಟಾರ್ಗೆಟ್ 1, ಟಾರ್ಗೆಟ್ 2 ಅಂತ ಇಷ್ಟು ಹಾಕು ಅಂತ ಅದು ಕೊಟ್ಟಿದ್ದು. ಅದು ಸೇವ್ ಆಗಿಬಿಟ್ಟಿದೆ. ನಾನಲ್ಲಿ ಕೇಳಿರೋದು ಪ್ಲೀಸ್ ಗಿವ್ ಫೆಬನಾಚಿ ಅಂತ ಇದೆ. ನಿಮ್ಮ ಕೆಲವರು ಹಳಬರಿಗೆಲ್ಲ ಗೊತ್ತಿರುತ್ತೆ. ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಆಫ್ ಫೆಬನಾಚಿ ಲೆವೆಲ್ಸ್ ಫಾರ್ HDFC ಬ್ಯಾಂಕ್ ಅಂತ ಕೇಳಿದ್ದೀನಿ ನಾನು. ಅದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲ ಹುಡುಕುತ್ತೆ, ಎಲ್ಲ ಥಿಂಕ್ ಮಾಡಿ ಲೆವೆಲ್ಸ್ ಎಲ್ಲ ಕೊಟ್ಬಿಡುತ್ತೆ. ಅದರಲ್ಲಿ ಆನ್ ದಟ್ ಬೇಸಿಸ್ ಫಿಬೊನಾಚಿ ಲೆವೆಲ್ಸ್ ಅಂತ ದೊಡ್ಡ ಟ್ರೇಡರ್ಸ್ ಉಪಯೋಗಿಸ್ತಾರೆ. ಆ ಲೆವೆಲ್ಸ್ ಇರುತ್ತೆ, ಅದು ಆ ಲೆವೆಲ್ಸ್ಗೆಲ್ಲ ಹೆಂಗೆ ಮಾಡಬೇಕು ಅಂತ ಇದು ಥಿಂಕಿಂಗ್ ಅಂತ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇದು ಬರ್ತಾನೆ ಇದೆ, ಇದು ತೋರಿಸ್ತದೆ, ಬರುತ್ತೆ. ಒಂದು 2-3 ನಿಮಿಷ ಆಗುತ್ತೆ. ಅದು ಫೆಬೊನಾಚಿ ಲೆವೆಲ್ಸ್ ಕೊಡುತ್ತೆ, ಯಾವ ಲೆವೆಲ್ಲು ಎಲ್ಲಿದೆ. HDFC ಬ್ಯಾಂಕಿಂದ ಕೇಳಿದ್ದೀನಿ ನಾನು, HDFC ಬ್ಯಾಂಕಿಂದು ಯಾವ ಥರ ಇದೆ ಅಂತೇಳಿ. ದಿಸ್ ಈಸ್ ಎ ನ್ಯೂ ಬೇಟಾ ವರ್ಷನ್. ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ದೇ ಆರ್ ಟ್ರೈಯಿಂಗ್. ಬಗ್ಸ್ ಎಲ್ಲ ಇರುತ್ತೆ, ಅದು ಇದು ಟ್ರೈ ಮಾಡ್ತಾ ಇದ್ದಾರೆ. ಇದು ಒನ್ಸ್ ಎವ್ರಿಥಿಂಗ್ ಈಸ್ ಕ್ಲಿಯರ್, ಟ್ರೇಡಿಂಗ್ ವ್ಯೂದವ್ರು ಕೊಡ್ತಾರೆ
ಈ ಟ್ರೇಡಿಂಗ್ ಯೂದಲ್ಲಿ ಕೊಟ್ಟಾಗ ಇದು ಎಲ್ಲ ನಮಗೆ ಇನ್ನೂ ಅಪ್ಡೇಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ನಾನು ಆಮೇಲೆ 2 ಇಂಡಿಕೇಟರ್ಸ್ ಇದು ತೋರಿಸಿದ ತಕ್ಷಣ ತೋರಿಸ್ತೀನಿ ಸ್ನೇಹಿತರೆ. 2 ಇಂಡಿಕೇಟರ್ಸ್ ಇದೆಲ್ಲ ಫಿಬೊನಾಚಿ ಲೆವೆಲ್ಸ್ ಅಂತಾರೆ ಇದಕ್ಕೆ. ಅದೇ ಹೇಳಿದ್ಬಿಡ್ತು ಫಿಬೊನಾಚಿ ಲೆವೆಲ್ಸ್. ಇದನ್ನು ನೀವು ಯಾರು ಬೇಕೋ ಯೂಸ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ 2 ಇಂಡಿಕೇಟರ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 2 ಇಂಡಿಕೇಟ್ರು ಸ್ನೇಹಿತರೆ ಹೆಸರು ಬಂದದು ಟ್ರೇಡರ್ ಎಕ್ಸ್ಪೋ ಮ್ಯಾಕ್ರೋ ಟ್ರೆಂಡ್ ಸ್ಕ್ಯಾನರ್ ಅಂತೇಳಿ 3 ಸರಿ ಓಪನ್ ಆಗಿದೆ ಅದು. ಇನ್ನೊಂದು ಇಂಡಿಕೇಟರ್ ಸ್ನೇಹಿತರೆ QQE MOD ಅಂತ. ನೀವು ಟ್ರೇಡಿಂಗ್ ಯೂದಲ್ಲಿ ಹೋಗಿ QQE MOD ಅಂತ ಹಾಕಿ ಆಮೇಲೆ ಟ್ರೇಡರ್ ಎಕ್ಸ್ಪೋ ಮ್ಯಾಕ್ರೋ ಟ್ರೆಂಡ್ ಸ್ಕ್ಯಾನರ್ ಅಂತ ಹಾಕಿ ಆಮೇಲೆ ಇದು ನಾನು ಹೇಳಿದಷ್ಟು ಈಸಿ ಇರಲ್ಲ. ಅಯ್ಯೋ ಅವತ್ತೆಲ್ಲ ತೋರಿಸ್ಬಿಟ್ರಪ್ಪ, ಆ್ಯಕ್ಚುಲಾಗಿ ಹಂಗೆಲ್ಲ ಇಲ್ಲ, ಏನೋ ದೊಡ್ಡದಾಗಿ ಹೇಳ್ಬಿಟ್ರು ಅಂತ ಅಂದ್ಕೋಬೇಡಿ. ಯಾವುದು ಈಸಿಯಾಗಿ ಬರಲ್ಲ, ಯಾವುದು ಈಸಿಯಾಗಿ ಸಿಗಲ್ಲ. ಬಟ್ ನಾನು ಪ್ರೂವ್ ಆಗಿರೋಂಥ ಇಂಡಿಕೇಟರ್ಸಿಗೂ ಇದನ್ನು ನೀವೇನು ಮಾಡಬೇಕು ಅಂದರೆ, ನೀವು ಇಲ್ಲಿ ITC ಇದ್ದರೆ ITC ಹೊಡೀರಿ, ನಿಫ್ಟಿ ಇದ್ದರೆ ನಿಫ್ಟಿ ಅಂತ ಹೊಡೀರಿ, ಇನ್ಯಾವುದಿದ್ರೆ ಅದು ಮಾಡ್ಕೊಳ್ಳಿ. ನಿಫ್ಟಿ ಅಂತ ತೊಗೊಳ್ತೀನಿ, ಸುಮ್ಮನೆ ನಿಫ್ಟಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಅಗೇನ್ ಶೋಯಿಂಗ್ ಇಟ್ ನಿಫ್ಟಿನೇ ತೋರಿಸ್ತಾ ಇದ್ದೀನಿ. ನಿಫ್ಟಿ ತೋರಿಸ್ತಾ ಇದ್ದೀನಿ. ಇದನ್ನೇನು ಮಾಡಿ ನೀವು ಇದು ಡೇ ಫ್ರೇಮ್ ಇದೆಯಲ್ಲ ಸ್ನೇಹಿತರೆ, ಇದು ಡೇ ಫ್ರೇಮ್ನ ಯು ಶಿಫ್ಟ್ ಇಟ್ಟು 1 ಮಿನಿಟ್ ಅಷ್ಟೇ ಮಾಡಬೇಕಾಗಿರೋದು. ನೀವು ಯಾವುದಾದ್ರೂ ಇಂಟ್ರಾಡೇ ಟ್ರೇಡ್ ಮಾಡ್ತಾ ಇದ್ದರೆ ಈಕ್ವಿಟಿ ಆದರೆ 3 ಮಿನಿಟ್ಸಿಗೆ ತೊಗೊಳ್ಳಿ, ಆಮೇಲೆ ಸೆನ್ಸೆಕ್ಸ್ ಆದರೆ 1 ಮಿನಿಟ್ಗೆ ತೊಗೊಳ್ಳಿ. ಎಲ್ಲಿವರೆಗೂ ಇಲ್ಲಿ ಈ ಬೇರಿರುತ್ತೋ ಇಲ್ಲಿ ರೆಡ್ ಇರುತ್ತೋ ಎಕ್ಸಿಟ್ ಆಗಬೇಡಿ, ಬೇರಿಷ್ಟು ತೊಗೊಂಡಿದ್ರೆ. ಮೊದಲೇ ಹೇಳ್ತಾ ಇದ್ದೀನಿ, ಇಟ್ ಈಸ್ ಆಲ್ ಲ್ಯಾಗಿಂಗ್ ಇಂಡಿಕೇಟರ್ಸ್. ಅವು ಯಾವ ಟ್ರೇಡ್ ಆದಮೇಲೆ ಬರೋವಂಥದ್ದು ಇಂಡಿಕೇಟರ್ ರೆಡಿ ಆಗೋದು. ಬಟ್ ಆದರೆ ನಮ್ಗೆ ಏನೋ ಒಂದು ದಾರಿ ತೋರಿಸುತ್ತೆ. ಕತ್ಲಲ್ಲಿ ಒಂದು ದೀಪ ಇದ್ದರೂ ಒಳ್ಳೇದಲ್ವಾ, ಆ ದೀಪ ಇದು. ಈಗ ಬುಲ್ಲಿಶ್ ಇದೆ, ಇಲ್ಲಿ ನೋಡಿ ನೀವು ಇಲ್ಲೆಲ್ಲೋ ತೊಗೊಂಡಿರ್ತೀರ ಅನಿಸುತ್ತೆ. ಇಲ್ಲೆಲ್ಲೋ ತೊಗೊಂಡಿದ್ದಾಗ ಇಲ್ಲೆಲ್ಲೋ ಬಂದಾಗ ನೀವು ಲಾಸ್ ಬುಕ್ ಮಾಡ್ತೀರಾ, ಇಲ್ಲ ಒಂದು ಸ್ವಲ್ಪ ಪ್ರಾಫಿಟ್ ತೊಗೊಳ್ತೀರಾ. ಅವಾಗ ನೋಡಿ ಇವೆರಡೂ ಲೈನ್ ಇಲ್ಲ, ಎಲ್ಲ ಗ್ರೀನೇ ಇದೆ ಪೊಸಿಷನ್ನು. ಯಾವಾಗ ಇಲ್ಲಿ ನ್ಯೂಟ್ರಲ್ ಬಂತು, ಇಲ್ಲಿ ರೆಡ್ಡು ಇಲ್ಲ ಗ್ರೀನು ಇಲ್ಲ, ಇಲ್ಲಿ ನ್ಯೂಟ್ರಲ್ ಬಂತು, ಒಂದು ಒಳ್ಳೆ ಪ್ರಾಫಿಟ್ ಇದೆ, ಬುಕ್ ಮಾಡಿಬಿಡಿ. ಅಥವಾ ಅಸ್ಲಲ್ಲಿದ್ದೀರಾ, ಬುಕ್ ಮಾಡಿ, ಫರ್ದರ್ ಲಾಸಿಗೆ ಹೋಗಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ತುಂಬ ಚೆನ್ನಾಗಿದೆ. ಆನ್ ದ ಬೇಸಿಸ್ ಆಫ್ ಇಂಡಿಕೇಟರು ಟ್ರೇಡಿಂಗ್ ಮಾಡಬೇಡಿ, ಅಟ್ಲೀಸ್ಟ್ ಫಾರ್ 1 ಇಯರ್. ಯಾಕೆಂದರೆ ನಿಮ್ಗೆ ಅನುಭವ ಬೇಕು. ಅನುಭವ ಇಲ್ಲದೆ ಇದನ್ನೆಲ್ಲ ಆನ್ ದ ಬೇಸಿಸ್ ಆಫ್ ಇಂಡಿಕೇಟರ್ ನಾನು ಟ್ರೇಡ್ ಮಾಡ್ತೀನಿ ಅಂತ ಹೋಗಬೇಡಿ. ನೀವು ಪೊಸಿಷನ್ ಇದೆ, ಎಕ್ಸಿಟ್ ಆಗಬೇಕಾ ಬೇಡ, ಲಾಭದಲ್ಲಿದ್ದೀನಿ ಈಗ, ಎಕ್ಸಿಟ್ ಆಗಬೇಕಾ ಬೇಡ ಅಂದ ಟೈಮಲ್ಲಿ ಇವೆರಡೂ ಇಂಡಿಕೇಟ್ರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಗೇನ್ ವಿತ್ ಎ ಡಿಸ್ಕ್ಲೈಮರ್, ನಾನು ಯಾವುದಕ್ಕೂ ಹೊಣೆ ಇಲ್ಲ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್. ನಿಮಗೆ ನಾನು ನಾಲೆಡ್ಜ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಕಾಲಾವಕಾಶದಲ್ಲಿ ಎಲ್ಲ ಹೇಳಲಿಕ್ಕೂ ಆಗಲ್ಲ. ಆಮೇಲೆ ನಾನು ಮನೋಜ್ ಹಂಗೆ ಐ ಆಮ್ ನಾಟ್ ಎ ವೆರಿ ಗುಡ್ ಟೀಚರ್, ಐ ಆಮ್ ಎ ಟ್ರೇಡರ್. ಮನೋಜ್ ಆದರೆ ಎಲ್ಲ ಕವರ್ ಮಾಡ್ತಾರೆ, ಏನು ಬಿಡ್ದಂಗೆ ಹೇಳ್ತಾರೆ. ನನಗೆ ವಾಟ್ ಎವರ್ ಐನೋ, ನನಗೆ ಇನ್ಸ್ಟೆಂಟಾಗಿ ಏನೇನು ಗೊತ್ತಾಗುತ್ತೋ ಏನೇನು ತಿಳಿಯುತ್ತೋ ಅದನ್ನೆಲ್ಲ ಹೇಳಿದ್ದೀನಿ. ಈ ಅಕಾಡೆಮಿ ಬೆಸ್ಟು ನಿಮ್ಗೆ ಹೇಳ್ಕೊಡೋಕ್ಕೆ. ಅದಾದಮೇಲೆ ನೀವು ಕಲ್ತ್ಕೋಬೇಕು. ಅವ್ರು ಬೇಸಿಕ್ಕೆಲ್ಲ ಹೇಳ್ಕೊಡ್ತಾರೆ ನಿಮಗೆಲ್ಲ. ನೀವೆಲ್ಲ ವರ್ಷಗಟ್ಟಲೆ ಬರಲ್ಲ, ಕಾಲೇಜ್ಗಾದರೆ ವರ್ಷಗಟ್ಟಲೆ ಹೋಗ್ತೀರಾ, ಇಲ್ಲಿಗೆ 3 ದಿವಸ ಬರ್ತೀರಾ, 4 ದಿವಸ ಬರ್ತೀರಾ, ಬರಲ್ಲ. 5,000 ಫೀಸ್ ಅಂತ ಜಾಸ್ತಿ ಆಯಿತು ಅಂತೀರಾ. ಅವ್ರು ಏನು ಮಾಡ್ತಾರೆ ಅಷ್ಟೇ, ಯಾವ 3 ದಿವಸದಲ್ಲಿ ಏನು ಹೇಳ್ಕೊಡೋಕ್ಕಾಗುತ್ತೋ ಅಷ್ಟೇ ಹೇಳ್ಕೊಡ್ತಾರೆ. ಟ್ರೇಡರ್ಸ್ ಲಾಸ್ ಮಾಡೋದು ಯಾವಾಗ ಅಂದರೆ ಪ್ಯಾನಿಕ್ ಆಗಿ ಲಾಸ್ ಮಾಡ್ತೀವಿ, ಮತ್ತೆ ಅದು ವಾಪಸ್ ಬರುತ್ತೆ. ಈ ಎಡ್ಜಿಂಗ್ ಇದ್ದರೆ ಆ ಭಯ ಇಲ್ಲ. ಇನ್ನೂ ಒಂದು ಸ್ಟ್ರಾಟಜಿ ಇದೆ, ಎಲ್ಲ ಮನೋಜ್ ಹೇಳ್ಕೊಡ್ತಾರೆ, ಬ್ಯಾಟ್ಮನ್ ಸ್ಟ್ರಾಟಜಿ ಅಂತಿದೆ. ಅದರಲ್ಲಿ 2 ಲಾಟ್ ಸೆಲ್ ಮಾಡ್ತೀವಿ, 1 ಲಾಟ್ ಬೈ ಮಾಡ್ತೀವಿ. ಇಲ್ಲಿ ಒಂದೊಂದು ಲಾಟೇ ಮಾಡಿದ್ವಲ್ಲ, ಆ ಥರ ಇದೆ. ನನಗೂ ಎಷ್ಟೊಂದು ಮನೋಜ್ ಸರ ಹೇಳ್ಕೊಟ್ಟಿರೋದು. ಸ್ಟಾರ್ಟ್ ವಿತ್ ನಾನೇ ಕಲಿತೆ, ಆಮೇಲೆ ಗುರುಗಳು ನನಗೂ ಮನೋಜ್ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಹೆಸರು ಆಪ್ಷನ್ಸ್ ವಿತ್ ಮಲ್ಲಿ ಅಂತೇಳಿ. ಪರವಾಗಿಲ್ಲ, ಇವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸ್ವಲ್ಪ ಜಿನಿಯನ್ ಇದ್ದಾರೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ,
ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೀವಿ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.